Namaskara Gurugale, Ella Hegidri. Welcome back to Vignan Academy, video number 3 of Newton's laws of motion. So last video nali complete agi Newton's first law ಬಗ್ಗೆ ಸ್ಟಡಿ ಮಾಡಿದ್ವಿ ಅಂದ್ರೆ ಆಬ್ಜೆಕ್ಟ್ ಈಕ್ವಿಲಿಬ್ರಿಯಂ ಅಲ್ಲಿ ಇತ್ತು ಅಂದ್ರೆ ಐದರ್ ಈಕ್ವಿಲಿಬ್ರಿಯಂ ಅಂದ್ರೆ ಐದರ್ ರೆಸ್ಟ್ ಅಲ್ಲಿ ಇರಬೇಕು ಅಥವಾ ಕಾನ್ಸ್ಟೆಂಟ್ ವೆಲಾಸಿಟಿ ಇಂದ ಮೂವ್ ಆಗ್ತಿರ್ಬೇಕು ಅಂತ ಸಿಸ್ಟಮ್ ನ ಈಕ್ವಿಲಿಬ್ರಿಯಂ ಸಿಸ್ಟಮ್ ಅಂತ ಕರೀತಿದ್ವಿ. ಸೊ ಅದ್ರ ಮೇಲೆ ಕಂಪ್ಲೀಟ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ. ಲ್ಯಾಮಿಸ್ ಥಿಯರಂ ಆಗಿತ್ತು. ಈ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 3 ನಲ್ಲಿ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ನ ಸ್ಟಡಿ ಮಾಡ್ತೀವಿ. ಅದ್ರಲ್ಲಿ ಸ್ಪೆಷಲ್ ಕೇಸಸ್ ಏನು, ಯಾವಾಗ ನಮ್ಮ ಈಕ್ವೇಶನ್ ವ್ಯಾಲಿಡ್ ಆಗಲ್ಲ, ಜನರಲ್ ಈಕ್ವೇಶನ್ ಏನು, ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನನ್ನ ಹೆಸರು ಮುನಿರಾಜು, ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ, ದ ಕಾನ್ಸೆಪ್ಟ್ ಆಫ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಸೊ ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಇರ್ತಕ್ಕಂಥ ಲಾ, ನೀವು ಪಾಪ್ಯುಲರ್ ಆಗಿ ಎಫ್ ಇಸ್ ಟು ಎಂ ಎ ಅಂತ ಓದಿರ್ತೀರಿ. ಸೊ ಅದ್ರ ಸ್ಟೇಟ್ಮೆಂಟ್, ಆಕ್ಚುಯಲ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾರಪ್ಪ ಅಂದ್ರೆ ನ್ಯೂಟನ್ ಅವರು ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ದ ರೇಟ್ ಆಫ್ ಚೇಂಜ್ ಆಫ್ momentum of an object is directly proportional to force applied ಅಥವಾ F is proportional to delta P divided by delta T, that is change in momentum divided by the amount of time taken for that time. So F is equals to K into delta P divided by delta T. So in SI units, our K value in 1 ಆಗಿರುತ್ತೆ. It is constant of proportionality and its value is 1. So ಹಾಗಾಗಿ K ನ ಇಗ್ನೋರ್ ಮಾಡ್ಕೊಳ್ಳೋಣ. F is equals to delta P by delta T. Delta P ಅಂದ್ರೆ change in the momentum. Momentum is nothing but pressure of moment. ಎಷ್ಟು ಮೂಮೆಂಟ್ ಆಗ್ತದೆ, ಯಾವ ತರ ಮೆಜರ್ ಮಾಡೋದು, m into v ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಅದನ್ನೇ ನಾವು ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಇಸ್ ನಥಿಂಗ್ ಬಟ್ ಮೊಮೆಂಟಮ್ ಅಂತ ಕರಿತೀವಿ. ಸೊ ಈಗ F is equals to PF minus PI divided by T ಅಂತ ಕರಿತೀವಿ. ವಾಟ್ ಇಸ್ ದಿಸ್? ಚೇಂಜ್ ಇನ್ ಮೊಮೆಂಟಮ್. ಯಾವುದೋ ಒಂದು ಆಬ್ಜೆಕ್ಟ್ ಇನಿಷಿಯಲ್ ವೆಲಾಸಿಟಿ ಯು ಇಂದ ಮೂವ್ ಆಗ್ತಿತ್ತು ಅಂತ ಅನ್ಕೊಳ್ಳೋಣ. ಅದರ ಮಾಸ್ m ಇದೆ, ಅದು ಸುಮ್ಮನೆ ಹೋಗ್ತಾ ಇದೆ, ಯು ವೆಲಾಸಿಟಿಯಿಂದ ಹೋಗ್ತಾ ಇದೆ. ಅದ್ರ ಮೇಲೆ ನಾನು ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡ್ತೀನಿ. ಎಷ್ಟೊತ್ತು ಅಪ್ಲೈ ಮಾಡ್ತೀನಿ? ಟೈಮ್ ಟಿ ವರೆಗೂ ಅಪ್ಲೈ ಮಾಡ್ತೀನಿ. ಸುಮ್ಮನೆ ಹೋಗ್ತಾ ಇದೆ, ಟೈಮ್ ಟಿ ವರೆಗೂ ಕಂಟಿನ್ಯೂಸ್ ಆಗಿ ಫೋರ್ಸ್ ಅಪ್ಲೈ ಮಾಡ್ತಾ ಹೋಗ್ತೀನಿ. ಅದ್ರ ವೆಲಾಸಿಟಿ ಚೇಂಜ್ ಆಗತ್ತೆ. ಎಷ್ಟಾಗತ್ತೆ? ಲೆಟ್ ಮಿ ಕನ್ಸಿಡರ್ ಫೈನಲ್ ವೆಲಾಸಿಟಿ ಇಸ್ ವಿ, ಮಾಸ್ ಅಷ್ಟೇ ಇರತ್ತೆ. ಇನಿಷಿಯಲ್ ಮೊಮೆಂಟಮ್ ಎಷ್ಟಿತ್ತಪ್ಪ? ಪಿ ಐ ಇಸ್ ಈಕ್ವಲ್ಸ್ ಟು ಎಂ ಇಂಟು ಯು. ಫೈನಲ್ ಆಗಿ ಮೊಮೆಂಟಮ್ ಎಷ್ಟಿದೆ? ಎಂ ಇಂಟು ವಿ. ನೋಡಿ, ಈ ಟೈಮ್ ಡ್ಯೂರೇಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫೋರ್ಸ್ ಅನ್ನ ಅಪ್ಲೈ ಮಾಡೋದು ಅಂದ್ರೆ ಇಷ್ಟೊತ್ತು ಅಪ್ಲೈ ಮಾಡ್ತಾ ಇದ್ದೀನಿ, ಒಂದೇ ಸತಿ ಅಪ್ಲೈ ಮಾಡ್ಬಿಡೋದಲ್ಲ. ಇಷ್ಟು ಫೋರ್ಸ್ ಅನ್ನ ನಾನು ಇಷ್ಟು ಟೈಮ್ ವರೆಗೂ ಅಪ್ಲೈ ಮಾಡ್ತಾ ಇದ್ದೀನಿ, ಇಷ್ಟು ಮೊಮೆಂಟಮ್ ಚೇಂಜ್ ಆಗಿದೆ. ಸೊ ಅದನ್ನೇ ನಾನು ಇಲ್ಲಿ ಬರ್ದಿರೋದು ಪಿ ಎಫ್ ಮೈನಸ್ ಪಿ ಐ ಡಿವೈಡೆಡ್ ಬೈ ಟಿ. ಅಥವಾ ಇದನ್ನ ನಾವು ಪಿ ಎಫ್ ನ ಏನಂತ ಬರೀಬಹುದು? ಎಂ ಇಂಟು ವಿ ಮೈನಸ್ ಎಂ ಇಂಟು ಯು ಡಿವೈಡೆಡ್ ಬೈ ಟಿ ಅಂತ ಬರೀಬಹುದು. ಸೊ ವಿ ಮೈನಸ್ ಎಂ ಕಾಮನ್ ತೆಗೆದ್ರೆ ಯು ವಿಲ್ ಗೆಟ್ ಎಫ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಸೊ ನಮ್ಗೆ ಆಲ್ರೆಡಿ equations of motions alide v minus u by t ಅಂದ್ರೆ ಏನು? It is nothing but acceleration. So F is equals to mass into acceleration. F is equals to ma is a equation for Newton's second law. Is this correct? ಎಲ್ಲಾ ಕೇಸಸ್ ನಲ್ಲೂ ಕರೆಕ್ಟ್ ಆಗಿರತ್ತಾ? ಯೋಚನೆ ಮಾಡಿ ಹೇಳಿ. ಇಲ್ಲ, ಎರಡು ಕೇಸ್ ನಲ್ಲಿ ಫೇಲ್ಯೂರ್ ಆಗುತ್ತೆ. So we will study one by one. So this is valid only when the mass is constant. ಈ equation ನ ಯೂಸ್ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಸಿಸ್ಟಮ್ ಅಲ್ಲಿ ಮಾಸ್ ಕಾನ್ಸ್ಟೆಂಟ್ ಆಗಿರಬೇಕು. This is valid only if mass is constant. Mass constant ಇದ್ರೆ ಮಾತ್ರ ಇದನ್ನ ಅಪ್ಲೈ ಮಾಡಕ್ಕಾಗತ್ತೆ, ಇಲ್ಲ ಅಂದ್ರೆ ಇದನ್ನ ಅಪ್ಲೈ ಮಾಡಕ್ಕಾಗಲ್ಲ. ಸೊ ಲೆಟ್ ಅಸ್ ಸಿ ಎಲ್ಲೆಲ್ಲಿ ಫೇಲ್ಯೂರ್ ಆಗತ್ತೆ. ಎಕ್ಸಾಂಪಲ್, ಎರಡು ಎಕ್ಸಾಂಪಲ್ಸ್ ನ ತಗೊಂತೀನಿ. ಆ ಎಕ್ಸಾಂಪಲ್ಸ್ ಈ ಈಕ್ವೇಶನ್ ಒಬೆ ಆಗಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದೋಸ್ ಥಿಂಗ್ಸ್. F is equals to ma, ಎಂತ ma? Mass into acceleration. Vector formally, vector F is equals to mass into vector acceleration is not valid when m is variable. M is variable. F is equals to ma is not valid when m is variable. ಇದಕ್ಕೊಂದು ಎಕ್ಸಾಂಪಲ್ಸ್ ನ ತಗೊಳ್ಳೋಣ. ಎಕ್ಸಾಂಪಲ್, m is not constant in rocket mass system.
ಏನಾಗತ್ತಪ್ಪ ಅಂದ್ರೆ ರಾಕೆಟ್ ಲಾಂಚ್ ಮಾಡುವಾಗ ನೀವು ಗಮನಿಸಿದ್ರೆ ರಾಕೆಟ್ ಎಷ್ಟು ಭಾರ ಇರುತ್ತಪ್ಪ, ಯೂಶಲಿ 40-50 ಆನೆಗಳ ಭಾರ ಇರುತ್ತೆ. ಅಷ್ಟು ಮಾಸು ಮೇಲೆಗೆ ಲಾಂಚ್ ಆಗ್ಬೇಕಾದ್ರೆ ಏನ್ ಮೆಕ್ಯಾನಿಸಮ್ ಯೂಸ್ ಮಾಡ್ತಾರೆ, ಥ್ರಸ್ಟರ್ಸ್ ನ ಯೂಸ್ ಮಾಡಿ ಫ್ಯೂಯಲ್ ನ ಬರ್ನ್ ಮಾಡ್ತಾರೆ. ಫ್ಯೂಯಲ್ ನ ಬರ್ನ್ ಮಾಡಿದಾಗ ಥ್ರಸ್ಟ್ ಡೆವಲಪ್ ಆಗಿ ರಾಕೆಟ್ ಮೇಲೆಗೆ ಹೋಗುತ್ತೆ. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ PSLV, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಸೊ ನಮ್ಮ ಇಸ್ರೋ ಅ ಪ್ರೌಡ್ ಇಂಜಿನ್, ದಟ್ ಈಸ್ PSLV ಇಂಜಿನ್. ಈ ತರ ಒಂದು ದೊಡ್ಡ ರಾಕೆಟ್ ಲಾಂಚ್ ಮಾಡ್ಬೇಕಾದ್ರೆ ಎಷ್ಟು ಫ್ಯೂಯಲ್ ಬರ್ನ್ ಮಾಡಿದ್ರೆ ಅಷ್ಟು ಮೇಲ್ಗಡೆ ಥ್ರಸ್ಟ್ ಆಕ್ಟ್ ಆಗ್ತಾ ಇರುತ್ತೆ, ಅಷ್ಟು ಮೇಲ್ಗಡೆಗೆ ಫೋರ್ಸ್ ಆಕ್ಟ್ ಆಗುತ್ತೆ. ದೇರ್ಫೋರ್ ದ ರಾಕೆಟ್ ಕ್ಯಾನ್ ಮೂವ್ ಅಪ್ ಸೈಡ್. ಸೊ ಈಗ ಸಿಕ್ಕಾಪಟ್ಟೆ ಮಾಸು ಹೋಗ್ತಿರತ್ತೆ ಅಲ್ಲಿ, ಅಂದ್ರೆ ಆ ಫ್ಯೂಯಲ್ ಟ್ಯಾಂಕ್ಸ್ ಅಲ್ಲಿ ಇರ್ತಕ್ಕಂಥ ಫ್ಯೂಯಲ್ ನ ಕನ್ಸ್ಯೂಮ್ ಮಾಡಿ ಇದು ಮೇಲೆಗೆ ಹೋಗ್ತಿರತ್ತೆ. ಈ ಕೇಸ್ ನಲ್ಲಿ M ಇಸ್ ನಾಟ್ ಕಾನ್ಸ್ಟೆಂಟ್, M ಇಸ್ ವೇರಿಯಬಲ್. ಅಷ್ಟು ಫಾಸ್ಟ್ ಆಗಿ ಮಾಸ್ ಕನ್ಸ್ಯೂಮ್ ಆಗ್ತಾ ಇರತ್ತೆ, ಐ ಮೀನ್ ಫ್ಯೂಯಲ್ ಕನ್ಸ್ಯೂಮ್ ಆಗ್ತಾ ಇರತ್ತೆ. ಹಾಗಾಗಿ ಮಾಸ್ ಇಸ್ ನಾಟ್ ಎ ಕಾನ್ಸ್ಟೆಂಟ್. ಸೊ ದಿಸ್ ಇಸ್ ನಾಟ್ equals to MA. F is not equals to MA in rocket system, rocket propulsion system. ಇನ್ನೊಂದು ಕೇಸ್ ನಲ್ಲಿ ಇದೆ, if speed of object is in the range of C range ಅಲ್ಲಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳೋಣ. ಈ ಆಬ್ಜೆಕ್ಟ್ ಏನಾದ್ರೂ ಮುಂದೆ ಹೋಗ್ತಿದ್ರೆ ಅದ್ರ ಮಾಸ್ M ಇರಲ್ಲ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಅಕಾರ್ಡಿಂಗ್ ಟು ಥಿಯರಿ ಆಫ್ ರಿಲೇಟಿವಿಟಿ, ಜಾಸ್ತಿ ಡೀಟೇಲ್ಸ್ ಇಲ್ಲ. ಸೊ ಒಂದು ಮಾಸ್ ರೆಸ್ಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದ್ದಾಗ ಅದ್ರ ಮಾಸ್ M0 ಇದೆ ಅಂತ ಅನ್ಕೊಳ್ಳೋಣ. ಈಗ ಆ ಆಬ್ಜೆಕ್ಟ್ ಸ್ಪೀಡ್ V ಇಂದ ಮುಂದೆ ಹೋಗ್ತಾ ಇದ್ರೆ ಅದ್ರ ಮಾಸ್ ಎಷ್ಟಿರತ್ತಪ್ಪ ಅಂದ್ರೆ, ಅಕಾರ್ಡಿಂಗ್ ಟು ಥಿಯರಿ ಆಫ್ ರಿಲೇಟಿವಿಟಿ, ಇಟ್ಸ್ ಮಾಸ್ ಇಸ್ ಗಿವೆನ್ ಬೈ M is equals to M0 divided by square root of 1 minus V square divided by C square. ಸೊ ಈ ಈಕ್ವೇಶನ್ ಪ್ರಕಾರ ಸ್ಪೀಡ್ ಜಾಸ್ತಿ ಆಗ್ತಾ ಹೋದಂಗೆ ಅದ್ರ ಮಾಸ್ ಜಾಸ್ತಿ ಆಗತ್ತೆ. ಸೊ ಡೀಟೇಲ್ಸ್ ಜಾಸ್ತಿ ಏನ್ ಬೇಕಾಗಿಲ್ಲ, ಈಗ ಸದ್ಯಕ್ಕೆ ಜಸ್ಟ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ V ಏನಾದ್ರು, ಈ ಸ್ಪೀಡ್ ಏನಾದ್ರು C ಗೆ ಈಕ್ವಲ್ ಆದ್ರೆ ಏನಾಗುತ್ತೆ ಗೆಸ್ ಮಾಡಿ, ಮಾಸ್ ಬಿಕಮ್ಸ್ ಇನ್ಫೈನೈಟ್. ಎಸ್, ವಾಟ್ ಯು ಹರ್ಡ್ ಇಸ್ ಕರೆಕ್ಟ್. ನೀವೇನ್ ಕೇಳಿದ್ರಿ ಅದು ಕರೆಕ್ಟ್. if V tends to C, then mass becomes infinite. ಯಾವುದೇ ಒಂದು ಆಬ್ಜೆಕ್ಟ್ C ಸ್ಪೀಡ್ ಅಲ್ಲಿ, ಅಂದ್ರೆ ಸ್ಪೀಡ್ ಆಫ್ ಲೈಟ್ ಅಷ್ಟು ಸ್ಪೀಡ್ ಅಲ್ಲಿ ಹೋದ್ರೆ ಅದ್ರ ಮಾಸ್ ಇನ್ಫೈನೈಟ್ ಆಗುತ್ತೆ. ಸರ್ ಹಾಗಾದ್ರೆ ನಾವು ಮೂವ್ ಆಗ್ತಿರ್ಬೇಕಾದ್ರೆ ಮಾಸ್ ಬೇರೆ ಇರತ್ತಾ, ನಿಂತಾಗ ಬೇರೆ ಇರತ್ತಾ? ಹೌದು, ಆಬ್ವಿಯಸ್ಲಿ ಅದನ್ನ ಮೆಷರ್ ಮಾಡಕ್ ಆಗಲ್ಲ ಅಷ್ಟೇ. ನಾವು ಪ್ರಾಕ್ಟಿಕಲ್ ಆಗಿ ಓಡೋದಂದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತೀವಿ, 100 ಮೀಟರ್ ಪರ್ ಸೆಕೆಂಡ್. ಬಟ್ ಇದು 3 lakh kilometer per second. ಬೇಕಾದ್ರೆ ಚೆಕ್ ಮಾಡಿ. M is equals to M0 divided by square root of 1 minus 100 divided by C value ಎಷ್ಟು, 3 into 10 power 8, 3 into 10 power 8 whole square. ಏನು ಸ್ಕ್ವೇರ್ ಮಾಡಿದ್ರೆ 100 divided by 3 lakh ಏನ್ ಬರುತ್ತೆ, 100 divided by 3 lakh ಕಿಲೋಮೀಟರ್ into 10 power 3, 3 into 10 power 8 meter per second. ಇದು 100. ಸೊ ಇಟ್ಸ್ ಆಲ್ಮೋಸ್ಟ್ ಸ್ಮಾಲ್ ನಂಬರ್ ಬರುತ್ತೆ, ಮತ್ತೆ ಅದು ಸ್ಕ್ವೇರ್ ಮಾಡಿದ್ರೆ ಮತ್ತೆ ನೆಗ್ಲಿಜಿಬಲ್ ನಂಬರ್ ಬರುತ್ತೆ, ಡಿನಾಮಿನೇಟರ್ ಮತ್ತೆ ಒಂದೇ ಬರುತ್ತೆ. ಇನ್ ಡೈಲಿ ಲೈಫ್ ಸಿಚುವೇಶನ್ M is equals to M0. ಸೊ ನಾನು 100 km/h ಇಂದ ಸ್ಪೀಡ್ ಇಂದ ಓಡಿದ್ರು ಅಷ್ಟೇ ಬರುತ್ತೆ ಮಾಸ್ ನಿಯರ್ಲಿ. ಬಟ್ ವೆನ್ ಯು ಸ್ಟಾರ್ಟ್ ಮೂವಿಂಗ್ ಇನ್ ದ ಸ್ಪೀಡ್ ಆಫ್ ಲೈಟ್, ಯುವರ್ ಮಾಸ್ ವೇರಿ ಸಿಗ್ನಿಫಿಕೆಂಟ್ಲಿ, ತುಂಬಾ ಅಬ್ರಪ್ಟ್ ಆಗಿ ವೇರಿ ಆಗ್ತಾ ಇರುತ್ತೆ. ಸ್ಪೀಡ್ ಆಫ್ ಲೈಟ್ಗೆ ಹತ್ರ ಹಾಕ್ತಿದ್ದಂಗೆ ಈ ಮಾಸ್ ತುಂಬಾ ವೇರಿ ಆಗ್ತಿರುತ್ತೆ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ನಮಗೆ ಈ ಇಕ್ವೇಶನ್ ಒಬ್ಬೆ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, ಲೆಟ್ ಅಸ್ ಸಿ, ವಿ ಹ್ಯಾವ್ ಟು ಯೂಸ್ ಡಿಫರೆನ್ಷಿಯಲ್ ಇಕ್ವೇಶನ್. ಇಂಥ ಸಿಚುವೇಶನ್ಸ್ ಅಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ ಫಾರ್ ಸೆಕೆಂಡ್ ಲಾ ನ ಯೂಸ್ ಮಾಡ್ಬೇಕು. ಸೊ ಐ ಆಮ್ ಗೋಯಿಂಗ್ ಟು ಡಿರೈವ್ ದಟ್ ಡಿಫರೆನ್ಷಿಯಲ್ ಫಾರ್ಮ್ ಆಫ್ ನ್ಯೂಟನ್ಸ್ ಸೆಕೆಂಡ್ ಲಾ. ಹೆಡಿಂಗ್ ಹಾಕೊಳ್ಳಿ, ಡಿಫರೆನ್ಷಿಯಲ್ ಇಕ್ವೇಶನ್ ಅಥವಾ ಫಾರ್ಮ್ ಆಫ್ ನ್ಯೂಟನ್ಸ್ ಸೆಕೆಂಡ್ ಲಾ. ಈ ಇಕ್ವೇಶನ್ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ವ್ಯಾಲಿಡ್ ಆಗುತ್ತೆ. ಬಟ್ F is equal to MA ನ ಅಪ್ಲೈ ಮಾಡ್ಬೇಕಾದ್ರೆ, ಸೊ ನೆನ್ಪಿಡ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ಮಾಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಈ ಇಕ್ವೇಶನ್ ನ ಅಪ್ಲೈ ಮಾಡಕ್ ಆಗೋದಿಲ್ಲ. ಸೊ ಲೆಟ್ ಅಸ್ ಟೇಕ್ ಇಕ್ವೇಶನ್ according to Newton's second law. The rate of change of momentum is directly proportional to force applied. ಅಥವಾ force is equals to delta P divided by delta T. Rate of change of momentum with respect to time is equals to force. So it is the average of momentum, change in momentum divided by change in time. So ಈಗ delta T tends to 0 ತಗೊಂಡ್ರೆ
ಈ ಆವರೇಜ್ ಏನಾಗುತ್ತೆ ಇನ್ಸ್ಟಂಟೇನಿಯಸ್ ಆಗುತ್ತೆ. ಸೊ ದಟ್ ಈಸ್ ಅ ಡಿಫ್ರೆನ್ಷಿಯಲ್ ಫಾರ್ಮ್. ಯು ವಿಲ್ ಸ್ಟಡಿ ದೋಸ್ ಥಿಂಗ್ಸ್ ಇನ್ ಡಿಫ್ರೆನ್ಸಿಯೇಷನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಬರುತ್ತೆ. ಈ ಡೆಲ್ಟಾ ಟಿ ಟೆಂಡಿಂಗ್ಸ್ ಟು 0 ಸ್ಮಾಲ್ ಟೈಮ್ ಗ್ಯಾಪ್ ನ ತಗೊಂಡ್ರೆ, so that is nothing but dp by dt, differentiation of momentum with respect to time. So p andre ಏನಪ್ಪ momentum, that is d by dt of m into v, product of mass into velocity. So this is in the form of uv, differentiation of uv product rule, differentiation of uv with respect to x is u dv by dx plus v du by dx. So our form na use ಮಾಡಿದ್ರೆ the force can be given as first one constant ಆಗಿ ತಗೊಳ್ಳಿ, ಆಮೇಲೆ dv by dt plus ಈಗ second one constant ಆಗಿ ತಗೊಂಡ್ರೆ into dm by dt. So this is a differential equation of Newton's second law. This is valid 100%. 100% ಪಕ್ಕಾ ಕರೆಕ್ಟ್. ಯಾವುದೇ ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡಿ ಈ ಈಕ್ವೇಶನ್ ವ್ಯಾಲಿಡ್ ಇರುತ್ತೆ. ಸಪೋಸ್ ಮಾಸ್ ಏನಾದ್ರೂ ಕಾನ್ಸ್ಟೆಂಟ್ ಇದ್ರೆ ಈ ಟರ್ಮ್ 0 ಆಗುತ್ತೆ ನೋಡಿ. ಡಿ ಎಂ ಬೈ ಡಿ ಟಿ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಮಾಸ್, ಇದೇನಾದ್ರೂ ಕಾನ್ಸ್ಟೆಂಟ್ ಇದ್ರೆ ಈ ಟರ್ಮ್ 0 ಆಗುತ್ತೆ. ಅವಾಗ ಎಫ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಡಿ ವಿ ಬೈ ಡಿ ಟಿ ಬರುತ್ತೆ. ಇಫ್ ಎಂ ಇಸ್ ಕಾನ್ಸ್ಟೆಂಟ್ dm by dt is equal to 0. ವೇರಿನೇ ಆಗಲ್ಲ. ಅರೆ ಟೈಮ್ ಜೊತೆಗೆ ಎಷ್ಟು ವೇರಿ ಆಗುತ್ತೆ ಅಂತಂದ್ರೆ m dm by dt ಅಂದ್ರೆ ಅದು 0 ಆದ್ಮೇಲೆ f is equals to m dv by dt. So this is f is equals to m into a, ma, f is equals to m into a, ma ಆಗುತ್ತೆ. ಸೊ ಇದು ಯಾವಾಗ ವ್ಯಾಲಿಡ್? ಇದು ವ್ಯಾಲಿಡ್. ಇದನ್ನ ಯೂಸ್ ಮಾಡ್ಬೇಕಾದ್ರೆ ಮಾಸ್ ಕಾನ್ಸ್ಟೆಂಟ್ ಆಗಿರ್ಬೇಕು. ಇದನ್ನ ನೀವು ಯಾವುದೇ ಕಾಲದಲ್ಲೂ ಯಾವುದೇ ಸಿಚುವೇಶನ್ ಅಲ್ಲೂ ರಾಜಾರೋಷವಾಗಿ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ 100% ಪಕ್ಕಾ ಈಕ್ವೇಶನ್. ನಮ್ಮ ಸಿಲೆಬಸ್ ಅಲ್ಲಿ ಇರೋದು ಇದು ಮಾತ್ರ. ಎಲ್ಲಾದ್ರೂ ಕೇಳ್ಬೋದು. ಒಂದು ಪ್ರಾಬ್ಲಮ್ ನ ಮಾಡಿಸಿರ್ತೀನಿ ನೋಡಿ ಇದ್ರ ಬೇಸ್ ಮೇಲೆ. ರಾಕೆಟ್ ಸಿಸ್ಟಮ್ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಎ ಪ್ರಾಬ್ಲಮ್. In a rocket fuel, question is, in a rocket fuel burns at the rate of 1 kg per second. This fuel is ejected at the speed of 60 kilometer per second. This exerts a force on rocket equal to dash. So that is a question based on a variable mass system. ಯಾವುದೋ ಒಂದು ರಾಕೆಟ್ ಅಲ್ಲಿ let us consider on rocket. ಎಂತ ರಾಕೆಟ್? ವಿಜ್ಞಾನ್ ರಾಕೆಟ್ VIGNAN. ಗೊತ್ತಿಲ್ಲ, ಫ್ಯೂಚರ್ ಅಲ್ಲಿ ಯಾವ್ದಾದ್ರು ರಾಕೆಟ್ ರೆಡಿ ಮಾಡಿ ಕಳಿಸ್ತೀನೋ ಇಲ್ಲ ಗೊತ್ತಿಲ್ಲ. ಎಲಾನ್ ಮಸ್ಕ್ ಇಸ್ ಸೆಂಡಿಂಗ್ ರಾಕೆಟ್. ಅರೆ ಎಲಾನ್ ಮಸ್ಕ್ ಇಸ್ ಎ ಗ್ರಾಜುಯೇಟ್ ಆಫ್ ಫಿಸಿಕ್ಸ್ ನ ಓದಿ ಆಮೇಲೆ ಎಕನಾಮಿಕ್ಸ್ ಓದಿದ್ರು. ವಾಟ್ ಎ ಡೆಡ್ಲಿ ಕಾಂಬಿನೇಷನ್, ರೈಟ್? ಟೆಸ್ಲಾನ ಫೈಂಡ್ ಮಾಡ್ದ, ಆಮೇಲೆ ಸ್ಪೇಸ್ ಎಕ್ಸ್ ನ ಫೈಂಡ್ ಔಟ್ ಮಾಡ್ದ, ಆಮೇಲೆ ಸ್ಟಾರ್ ಲಿಂಕು, ನ್ಯೂರಾ ಲಿಂಕು ಅಂತ ಹುಚ್ಚು ಥಾಟ್ಸ್ ಎಲ್ಲ ಅಂತ ಫಿಸಿಕ್ಸ್ ಓದಿರೋರಿಗೆ ಬರೋದು. ಸೊ ಲೆಟ್ ಅಸ್ ಕನ್ಸಿಡರ್ ಅ ವಿಜ್ಞಾನ್ ರಾಕೆಟ್ ಹಿಯರ್. ಸೊ ಈಗ ಇಲ್ಲಿಂದ ಪ್ರೊಪಲ್ಷನ್ ಸಿಸ್ಟಮ್ ಅಲ್ಲಿ ಫ್ಯೂಯಲ್ ಬರ್ನ್ ಆಗ್ತಾ ಇದೆ. ಎಷ್ಟು ಬರ್ನ್ ಆಗ್ತಾ ಇದೆ? ದಟ್ ಈಸ್ 1 ಸೆಕೆಂಡ್ಗೆ 1 kg ಬರ್ನ್ ಆಗ್ತಾ ಇದೆ. ದಟ್ಸ್ ವಾಟ್ ದೇ ಹ್ಯಾವ್ ಗಿವನ್. ಸೊ dm divided by dt is 1 kg per second. ಟು ಬಿ ಸ್ಪೆಸಿಫಿಕಲಿ ಮೈನಸ್ ಬರೀಬೇಕಾಗುತ್ತೆ, ಯಾಕಂದ್ರೆ ಕಮ್ಮಿ ಆಗ್ತಿರೋದು ಮಾಸ್ ಕಮ್ಮಿ ಆಗ್ತಿದೆ. dm by dt is minus 1 kg per second. ಈಗ ಅಬ್ಸರ್ವರ್ ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ಎರಡು ಒಟ್ಟಿಗೆ ಮೂವ್ ಆಗ್ತಿದ್ದಂಗೆ ಅನ್ಸುತ್ತೆ. ಲೆಟ್ ಅಸ್ ಅಸ್ಯೂಮ್ ಅಬ್ಸರ್ವರ್ ಇಲ್ಲೆಲ್ಲೋ ಇದ್ದಾನೆ ಅಂತ ಅನ್ಕೊಳ್ಳೋಣ. ಲಿಟ್ರಲಿ ಅಲ್ಲ, ಮಕ ಮೂತಿ ಎಲ್ಲ ಸುತ್ಕೊಂಡ್ ಬರ್ತಾನೆ ಅಲ್ಲ ಹೋಗಿ ಇಟ್ಕೊಂಡ್ರೆ. ಲೆಟ್ ಅಸ್ ಅಸ್ಯೂಮ್ ಅಬ್ಸರ್ವರ್ ಇಸ್ ವಾಚಿಂಗ್ ಫ್ರಮ್ ಹಿಯರ್. ಇವನ್ ಪ್ರಕಾರ ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆಯಲ್ಲ ಅಥವಾ ಈ ಫೈರ್ ಇದೆಯಲ್ಲ, ಸೊ ದಟ್ ಈಸ್ ದಿಸ್ ಫ್ಯೂಯಲ್. ಈ ಫ್ಯೂಯಲ್ ಬರ್ನ್ ಆಗಿ ಆಚೆಗೆ ಹೋಗ್ತಿದೆ. ಅದ್ರ ಎಷ್ಟು ಸ್ಪೀಡ್ ಇದೆಯಪ್ಪ ಅಂದ್ರೆ 60 ಕಿಲೋಮೀಟರ್ ಪರ್ ಸೆಕೆಂಡ್. ಫ್ರೇಮ್ ಆಫ್ ರೆಫರೆನ್ಸ್ ನಾವು ರಾಕೆಟ್ ಇಂದ ನೋಡ್ತಾ ಇದೀವಿ, ಹೊರಗಡೆಯಿಂದ ಅಲ್ಲ, ಒಳಗಡೆ ರಾಕೆಟ್ ಇಂದ ನೋಡ್ತಾ ಇದೀವಿ.
Using this equation, F is equals to what is the rate of change of speed with respect to time according to the observer. Observer ಪ್ರಕಾರ ಎಷ್ಟು ಸ್ಪೀಡ್ ಹೋಗ್ತಾ ಇದೆ, ಇವನು ಎಷ್ಟು ಸ್ಪೀಡ್ ಹೋಗ್ತಿದ್ದಾನೆ, ಸೊ ಈಸ್ ಅಟ್ ರೆಸ್ಟ್, ಅವನ ಪ್ರಕಾರ ಅವ್ನು ರೆಸ್ಟ್ ಅಲ್ಲೇ ಇದ್ದಾನೆ. ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಈ ಕಡೆಗೆ ಹೋಗ್ತಾ ಇದೆ. ಸೊ ಹಾಗಾದ್ರೆ ಈ ಟರ್ಮ್ 0 ಆಗುತ್ತೆ. m ಇಂಟು 0 ಪ್ಲಸ್ ವಿ ಎಷ್ಟು ಕೊಟ್ಟಿದ್ದಾರೆ, ಇವನ್ ಪ್ರಕಾರ ಇದು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಆ ಗ್ಯಾಸ್ ಮಾಲಿಕ್ಯೂಲ್. ವಿ ಈಸ್ ಗಿವೆನ್ ಆಸ್ 60 ಕಿಲೋಮೀಟರ್. ನಾನು ಮೀಟರ್ಗೆ ಕನ್ವರ್ಟ್ ಮಾಡ್ತೀನಿ. 10⁻³ ಇಂಟು dm/dt -1. ಸೊ F is equals to -60 into 10⁻³ Newton. Minus sign indicates the force is being acted upward. So I say that is a question based on the variable mass system. Relativity based ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಸಾಲ್ವ್ ಮಾಡಕ್ಕೆ ಹೋಗಲ್ಲ. That is beyond the scope of syllabus. ಇದು ಅಷ್ಟೇ, ಇಲ್ಲಿ ಅಂತ ಒಂದು ಪ್ರಾಬ್ಲಮ್ ಮಾಡ್ಸಿದ್ದೀನಿ. So I am going to the next problem based on a Newton's second law. F is equals to ma. F is equals to ma. Problems based on F is equals to ma. So ನೋಡಿ ಇಲ್ಲಿ ಇದು ವೆಕ್ಟರ್ ಫಾರ್ಮ್ ಅಲ್ಲಿ ವೆಕ್ಟರ್ F is equals to ವೆಕ್ಟರ್ m into ವೆಕ್ಟರ್ a. Find the acceleration of object. Question is find acceleration of object. Simple problem ಇಂದ ಶುರು ಮಾಡ್ತೀನಿ. ಸೊ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. ಆಫ್ ಮಾಸ್ 10 kg is acted upon a force F is equals to 20 Newton. ಅದರ ಮೇಲೆ 20 Newton ಫೋರ್ಸ್ ನ ಆಕ್ಟ್ ಮಾಡ್ತಾ ಇದ್ದೀನಿ. ಫೈಂಡ್ ದ ಆಕ್ಸಲರೇಷನ್. ಯಾವ ಕಡೆಗೆ ಆಕ್ಸಲರೇಟ್ ಆಗತ್ತಪ್ಪ? ಯೂಸ್ ಯುವರ್ ಕಾಮನ್ ಸೆನ್ಸ್. ಆಬ್ವಿಯಸ್ಲಿ ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ಸೊ ಈಗ ಆಕ್ಚುಲಿ ಇದ್ರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಎಫ್ ನೆಟ್ ಈಸ್ ಈಕ್ವಲ್ಸ್ ಟು ಎಂ ಇಂಟು ಎ. ಯಾವ ಕಡೆಗೆ ಆಕ್ಸಲರೇಟ್ ಆಗುತ್ತೆ? ಆಬ್ವಿಯಸ್ಲಿ ರೈಟ್ ಸೈಡ್ಗೆ ಆಕ್ಸಲರೇಟ್ ಆಗುತ್ತೆ. ಆದ್ರೆ ಎಫ್ ನೆಟ್ ಟೋಟಲ್ ನೆಟ್ ಫೋರ್ಸ್ ಏನಿದೆ 20. ಈ ಕಡೆಗೆ ಏನಾದ್ರು ಇದೆಯಾ? ಇಲ್ಲ. ಸೊ 20 ನ್ಯೂಟನ್ ಇಸ್ ಈಕ್ವಲ್ಸ್ ಟು ಅದರ ಮಾಸ್ ಎಷ್ಟಿದೆ 10 ಇಂಟು ಆಕ್ಸಲರೇಷನ್, ದಟ್ ಈಸ್ ಎ. ಸೊ ಎ ಇಸ್ ಈಕ್ವಲ್ಸ್ ಟು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೆರಿ ವೆರಿ ಸಿಂಪಲ್ ಸ್ಮಾಲ್ ಪ್ರಾಬ್ಲಮ್. ತುಂಬಾ ಬೇಸಿಕ್ ಲೆವೆಲ್ ಪ್ರಾಬ್ಲಮ್ ಅಂತ ಅನ್ಕೋಬಹುದು. ಇಷ್ಟೊಂದು ಈಸಿ ಎಲ್ಲ ಕೊಡಲ್ಲ, ಎಕ್ಸ್ಪೆಕ್ಟ್ ಮಾಡಬೇಡಿ. ಜಸ್ಟ್ ವಾರ್ಮ್ ಅಪ್ ಆದ್ರೇನೆ ಬರೋದು ಮಜಾ. ಮತ್ತೆ ಸ್ಪೋರ್ಟ್ಸ್ ಆಡೋರು ಗೊತ್ತಿರತ್ತೆ, ಫಸ್ಟ್ ವಾರ್ಮ್ ಅಪ್ ಹೋಗಿ ಫುಟ್ಬಾಲ್ ಆಡಕ್ ಹೋದ್ರೆ ರಪ್ಪ ಅಂತ ಫುಟ್ಬಾಲ್ ಆಡ್ತಾ ಇರ್ಬೋದು. ಸೀದಾ ಹೋಗಿ ಬಾಲ್ ಓದ್ಯಕ್ಕೆ ಹೋದ್ರೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಆಕ್ಸಲರೇಷನ್ ಆಫ್ ಆಬ್ಜೆಕ್ಟ್. ಈ ಕಡೆಗೆ ಇನ್ನೊಂದು ಫೋರ್ಸ್ ಇದೆ, ಅದು 10 ನ್ಯೂಟನ್ ಇದೆ. F1 ಇದು F2. ಫೈಂಡ್ ದ ಆಕ್ಸಲರೇಷನ್ ಆಫ್ ದ ಆಬ್ಜೆಕ್ಟ್. ಸೊ ಈಗ ಯಾವ ಕಡೆಗೆ ಆಬ್ಜೆಕ್ಟ್ ಮೂವ್ ಆಗತ್ತೆ? ಸೊ ಆಬ್ವಿಯಸ್ಲಿ ಐ ಡೋಂಟ್ ನೋ ಯಾವ ಕಡೆಗೆ ನೆಟ್ ಫೋರ್ಸ್ ಜಾಸ್ತಿ ಬರುತ್ತೋ, ಯಾವ ಕಡೆಗೆ ನೆಟ್ ಫೋರ್ಸ್ ಇರುತ್ತೋ ಆ ಕಡೆಗೆ ಆಕ್ಸಲರೇಟ್ ಆಗುತ್ತೆ. ಸೊ ಈ ಕಡೆ 20 ಇದೆ, ಈ ಕಡೆ 10 ಇದೆ. ಆಬ್ವಿಯಸ್ಲಿ ಮತ್ತೆ ರೈಟ್ ಸೈಡ್ಗೆ ಹೋಗುತ್ತೆ. ಸೊ ದಿಸ್ ವಿಲ್ ಬಿ ಆಕ್ಸಲರೇಷನ್. ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ. ಎಫ್ ನೆಟ್ ಇಸ್ ಈ ಕಡೆಗೆ 20 ಇದೆ, ಈ ಕಡೆ 10 ಇದೆ. 20 minus 10 ನ್ಯೂಟನ್ ಇಸ್ ಈಕ್ವಲ್ಸ್ ಟು 10 ಇಂಟು ಎ. ಸೊ ದಟ್ ಈಸ್ ಎ ಇಸ್ ಈಕ್ವಲ್ಸ್ ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಗೇನ್ ಸಿಂಪಲ್ ಪ್ರಾಬ್ಲಮ್. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. ಇನ್ನೊಂದು ಲೆವೆಲ್ ಇನ್ಕ್ರೀಸ್ ಮಾಡ್ತೀನಿ. Dun 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 dun. Next. Find the acceleration and normal. Find acceleration and normal on object. So let us consider an object of mass. ಎಷ್ಟು ಕೆಜಿ ಕೊಡೋಣ? ಒಂದು 10 kg ಕೊಡೋಣ. 10 kg. ಎಷ್ಟು ಕೆಜಿ? 10 kg. 10 kg ಮಾಸ್ ಕೊಡ್ತೀನಿ. ಈಗ ಈ ಆಬ್ಜೆಕ್ಟ್ಗೆ ಒಂದು ಹಗ್ಗನ ಕನೆಕ್ಟ್ ಮಾಡ್ತೀನಿ. ಈ ಕಡೆಯಿಂದ ಎಳಿತೀನಿ. ಹೈಸಾ ರೈಟ್ ಸೈಡ್ಗೆ ಎಳಿತೀನಿ. ಫೈಂಡ್ ದ ನಾರ್ಮಲ್ ಆಕ್ಟಿಂಗ್ ಆನ್ ಇಟ್ ಅಂಡ್ ಆಕ್ಸಲರೇಷನ್ ಆಕ್ಟಿಂಗ್. ಗಿವೆನ್ ದಿಸ್ ಆಂಗಲ್ ಇಸ್ 37 ಡಿಗ್ರೀಸ್ ಅಲ್ಲಿ ಕೊಡ್ತಿದ್ದೀನಿ. 37. Do ಮಾಡಿ ಪ್ರಾಬ್ಲಮ್ ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3, 2, 1 ಡನ್. ಫ್ರೀ ಬಾಡಿ ಡಯಾಗ್ರಾಮ್ ನ ಬರಿಬೇಕಾಗತ್ತೆ. ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಈ ಕಡೆಗೆ ಅದೆಂತ ಫೋರ್ಸು? ಅಯ್ಯೋ ಫೋರ್ಸೇ ಕೊಟ್ಟಿಲ್ಲ. ಐ ಆಮ್ ವೆರಿ ವೆರಿ ಸಾರಿ. F is equals to 10 ನ್ಯೂಟನ್. F is equals to 10 ನ್ಯೂಟನ್. ಈ ಕಡೆಗೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ.
ಫ್ರೀ ಬಾಡಿ ಡಯಾಗ್ರಾಮ್ ಬರೆಯಕ್ಕೆ ಬಂದ ಯಾವ್ಯಾವ ಫೋರ್ಸ್ ಇದೆ ನೋಡೋಣ. ಸೊ 10 kg ಇದೆ, 10g ಡೌನ್ ಸೈಡ್ ಇರುತ್ತೆ, ನಾರ್ಮಲ್ ಮೇಲೆಗಿರುತ್ತೆ, ದಟ್ ಈಸ್ ಅಪ್ ಸೈಡ್. ಅಂಡ್ ಇನ್ನೇನಾರ ಇದೆಯಾ? ಗಿವನ್ ಸರ್ಫೇಸ್ ಇಸ್ ಸ್ಮೂತ್, ಗಿವನ್ ಸ್ಮೂತ್ ಸರ್ಫೇಸ್ ಅಂದ್ರೆ ಫ್ರಿಕ್ಷನ್ ಇಲ್ಲ. ನಾನು ಇನ್ನು ಫ್ರಿಕ್ಷನ್ ಹೋಗಿಲ್ಲ, ಫ್ರಿಕ್ಷನ್ ಬಂದ್ಮೇಲೆ ಪಿಕ್ಚರ್ ಕಾಣಿಸುತ್ತೆ. ಸೊ ಈಗ ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ ನೋಡಿ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಫೆಲೋ. ಎಂತ ಫೆಲೋ ಇದು? 10 kg ಫೆಲೋಗೆ ಡೌನ್ ಸೈಡ್ ಏನಿದೆ? 10g ಇದೆ, ಮೇಲೆಗೆ ಏನಿದೆ? ನಾರ್ಮಲ್ ಇದೆ, ಈ ಕಡೆಗೆ ಏನಿದೆ? ಅದೆಂತದದು 10 ನ್ಯೂಟನ್ ಇದೆ. ಬರೀ 10 ಅಂತ ಬರೆದ್ರೆ ಸಾಕು, 10 ನ್ಯೂಟನ್. ಅಂಡರ್ಸ್ಟೂಡ್. ಸೊ ಈ ಆಂಗಲ್ ನ ಕೊಟ್ಟಿದ್ದಾರೆ 37 ಡಿಗ್ರಿ. ಇದನ್ನ ರೆಸಾಲ್ವ್ ಮಾಡ್ಕೊಂಡ್ರೆ ಈ ಕಡೆಗೆ 10 cos 37, ಅರೆ ಇದನ್ನ ರೆಸಾಲ್ವ್ ಮಾಡ್ಕೊಂಡ್ರೆ 10 cos 37, ಮೇಲೆಗೆ ಎಷ್ಟಿರುತ್ತೆ? 10 sin 37 ಡಿಗ್ರಿ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾರ್ಮಲ್ ಹಾಗೆ ಉಳ್ಕೊಂಡಿದೆ, ಮತ್ತೆ ಡೌನ್ ಸೈಡ್ ಏನಿದೆ? 10g ಇದೆ. ಸೊ ಈಗ ಆಬ್ಜೆಕ್ಟ್ ಏನಾದ್ರೂ ಮೂವ್ ಆದ್ರೆ, ಆಕ್ಸಲರೇಟ್ ಆದ್ರೆ ಯಾವ ಕಡೆಗೆ ಆಗುತ್ತೆ? ಹಾಗೆ ಹಾರ್ಕೊಂಡು ಹೋಗ್ಬಿಡತ್ತಾ? ಇಲ್ಲ. ಸೊ ಮ್ಯಾಕ್ಸಿಮಮ್ ಈ ಕಡೆಗೆ ಬರುತ್ತೆ. ಸೊ ದಿಸ್ ಕ್ಯಾನ್ ಕಮ್ ಟುವರ್ಡ್ಸ್ ರೈಟ್ ಸೈಡ್. ಸೊ ಈಗ ರೈಟ್ ಸೈಡ್ ಬಂದ್ರೆ, ರೈಟ್ ಸೈಡ್ ಬರೋದಕ್ಕೆ ಯಾವ ಫೋರ್ಸ್ ರೆಸ್ಪಾನ್ಸಿಬಲ್? ಆಬ್ವಿಯಸ್ಲಿ ಪೂರ್ತಿ ಫೋರ್ಸ್ ರೈಟ್ ಸೈಡ್ ಯಾಕೆ ರೆಸ್ಪಾನ್ಸಿಬಲ್ ಆಗಲ್ಲ? ಇಫ್ ಅಟ್ ಆಲ್ ಇಟ್ ಕಮ್ಸ್ ರೈಟ್ ಸೈಡ್, ದ ಕಾಂಪೊನೆಂಟ್, ಇದ್ರ ಕಾಂಪೊನೆಂಟ್ ಈ ಆಕ್ಸಿಸ್ ಅಲ್ಲಿ ಏನಿದೆ ಅದರಿಂದ ಆಕ್ಸಲರೇಟ್ ಆಗುತ್ತೆ. ವಾಟ್ ಐ ಮೀನ್ ಟು ಸೇ ಇಸ್, ಈಗ ಆಬ್ಜೆಕ್ಟ್ ಹೇಗೂ ಮೇಲೆಗೆ ಹೋಗಲ್ಲ, ಹೀಗೇನಾದ್ರು ಆರ್ಬಿಡತ್ತಾ? ಇಲ್ಲ. ಅಂದ್ರೆ ವರ್ಟಿಕಲ್ ಆಗಿ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಬ್ಯಾಲೆನ್ಸಿಂಗ್ ವರ್ಟಿಕಲ್ ಫೋರ್ಸಸ್ ಏನೇನಿದೆ ವರ್ಟಿಕಲ್ ಆಗಿ? 10 sin of 37 plus normal is equals to 10g. 37 ಟ್ರಯಾಂಗಲ್ ನೆನಪಿದೆಯಾ? ಇದು 37 ಆದ್ರೆ ಆಪೋಸಿಟ್ ಅಲ್ಲಿ 3 ಇರುತ್ತೆ, ಇಲ್ಲಿ 4 ಇರುತ್ತೆ, ಇಲ್ಲಿ 5 ಇರುತ್ತೆ. ಸೊ sin 37 ಆಪೋಸಿಟ್ ಬೈ ಹೈಪೋಟೆನಸ್, 10 into 3 divided by 7 plus normal is equals to 100. So n is equals to 100 minus 30 divided by 7. 7 into 100, 700. N is equals to 670 divided by 7. That is a Newton. N-E-W-T-O-N. Newton. ಅಷ್ಟು ಫೋರ್ಸು ನಾರ್ಮಲ್ ಆಗಿರುತ್ತೆ. ಬಟ್ ಕೇಳಿರೋದೇನು? ಆಕ್ಸಲರೇಷನ್. ನೋಡಿ, ನಾರ್ಮಲ್ ಫೋರ್ಸ್ ಆಕ್ಟ್ ಆಗೋದು ಇದರಿಂದ. ಇದು ನಾರ್ಮಲ್ ಫೋರ್ಸು. ಇದ್ರ ಡೈರೆಕ್ಷನ್ ಅಲ್ಲಿ ಇದೊಂದಿದೆ, ದಟ್ ಈಸ್ ಎಫ್ ಸೈನ್ ಥೀಟಾ, ಎಫ್ ಸೈನ್ 37 ಇದೆ. ಇನ್ನೊಂದು ಏನದು ಕೇಳಿರೋದು? ಆಕ್ಸಲರೇಷನ್ ಆದ್ರೆ ಇವನ್ ತಾನೇ ರೆಸ್ಪಾನ್ಸಿಬಲ್. ಇಫ್ ಅಟ್ ಆಲ್ ಆಬ್ಜೆಕ್ಟ್ ಆಕ್ಸಲರೇಟ್ ಆದ್ರೆ, because of this fellow only has to get. So F net along x-axis is equals to m into acceleration along x-axis. Obviously ಹೋಗೋದು acceleration x-axis ನಲ್ಲೇ. ಈ ಆಕ್ಸಿಸ್ ನಲ್ಲಿ ಫೋರ್ಸ್ ಇವನೊಬ್ನೇ ಇರೋದು. ಹಾಗಾದ್ರೆ F net ಏನಿದೆ? 10 cos 37 is equals to mass is 10 into acceleration. Only acceleration ಒಂದೇ ಕಡೆಗೆ ಇರೋದು, ಹಾಗಾಗಿ ಬರೀ x ತಗೊಂತೀನಿ. ಸೊ 10 cos 37 adjacent by hypotenuse, 10 into 4 divided by 5, that is equals to 10 into acceleration. ಅದು 10 cancel ಆಗುತ್ತೆ. A is equals to 4 by 5 meter per second square. That's it. Acceleration is 4 by 5 meter per second square. ನೋಡಿ, ಈ ಕೇಸ್ ನಲ್ಲಿ ನಾರ್ಮಲ್ ಎಷ್ಟು ಬರ್ತಿದೆ? 670 ಬರ್ತಿದೆ. ಆಲ್ಮೋಸ್ಟ್ ನಿಯರ್ಲಿ ಎಷ್ಟು ಬರುತ್ತೆ? 790 ಪ್ಲಸ್ ಬರುತ್ತೆ. ಸಮ್ವೇರ್ 90, 7 1s 7 9s ಎಷ್ಟಪ್ಪ? 63 ಮತ್ತೆ 4 ಉಳ್ಕೊಳ್ಳುತ್ತೆ 5. ಯಾ 95 ಪಾಯಿಂಟ್ ಸಮಥಿಂಗ್, 95 ಪಾಯಿಂಟ್ ಸಮಥಿಂಗ್. n is equals to 95 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಲೆಟ್ ಇಟ್ ಬಿ, ವಿ ಡೋಂಟ್ ವಾಂಟ್ ದಟ್ ಒನ್. ಸೊ ಅದೊಂದು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಈಗ ಇದೇ ಆಬ್ಜೆಕ್ಟ್ ನ ಒಂಚೂರು ಡಿಫ್ರೆಂಟ್ ಆಗಿ ಹ್ಯಾಂಡಲ್ ಮಾಡ್ತೀನಿ ನೋಡಿ. ಇಷ್ಟು ಆಯ್ತಾ? When the object is being pulled, this is a normal force and this is a acceleration. ಈಗ ಅದೇ ಆಬ್ಜೆಕ್ಟ್ ನ ಪುಷ್ ಮಾಡ್ತೀನಿ. ಅರ್ಥ ಆಯ್ತಾ? ಪುಷ್ ಮಾಡ್ತೀನಿ. ಈಗ ನಾರ್ಮಲ್ ಎಷ್ಟಿರುತ್ತೆ, ಆಕ್ಸಲರೇಷನ್ ಎಷ್ಟಿರುತ್ತೆ ಚೆಕ್ ಮಾಡಿ. ಆಬ್ವಿಯಸ್ಲಿ ಒಂದೇ ಅಂತ ಹೇಳ್ಬೇಡಿ, ಡಿಫ್ರೆನ್ಸ್ ಇರುತ್ತೆ. ಚೆಕ್ ಮಾಡೋಣ. ಲೆಟ್ ಅಸ್ ಸಿ. 37 ಡಿಗ್ರಿ, ಈ ಕಡೆಯಿಂದ 37 ಡಿಗ್ರಿ ಕೊಡ್ತೀನಿ. 37 degree and the force is being applied in this direction.
ಈ ಡೈರೆಕ್ಷನಲ್ ಫೋರ್ಸ್ ಅಪ್ಲೈ ಮಾಡ್ತಾ ಇದೀನಿ, ನಾನು ಏನ್ ಮಾಡ್ತೀನಿ ಈಗ ತಳ್ತಿದ್ದೀನಿ. ಆಗ್ಲೇ ಏನ್ ಮಾಡಿದೆ, ಹಿಂಗೆ ಇಳ್ಕೊಂಡು ಎಳೆದೆ. ಈಗ ಏನ್ ಮಾಡ್ತಾ ಇದ್ದೀನಿ, ಪುಷ್ ಮಾಡ್ತಾ ಇದ್ದೀನಿ. ಸೊ ಈಗ ನಾರ್ಮಲ್ ಎಷ್ಟಿರುತ್ತೆ ಮತ್ತೆ ಆಕ್ಸಲರೇಷನ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಸೇಮ್ ಕ್ವಶನ್, ಆಗ್ಲೇ 95 ಪಾಯಿಂಟ್ ಸಮಥಿಂಗ್ ಬಂದಿದೆ. ಸೊ ಈಗ ನೋಡೋಣ, ಈ ಫೋರ್ಸ್ ನಾನು ಶಿಫ್ಟ್ ಮಾಡ್ಕೊಂತೀನಿ. ಐ ಕ್ಯಾನ್ ಶಿಫ್ಟ್ ದಟ್ ಫೋರ್ಸ್. ಇಲ್ಲಿಂದ ಹೀಗೆ ಅಪ್ಲೈ ಮಾಡ್ಬೋದು, ನಾನು ಇಲ್ಲಿಂದ ಇಲ್ಲಿಗೆ ಅಪ್ಲೈ ಮಾಡ್ಕೊಂತೀನಿ. ಬೋತ್ ಆರ್ ಸೇಮ್. ಆಮ್ ಐ ರೈಟ್? ಇಲ್ಲ ಇಷ್ಟ ಇಲ್ಲ ಅಂದ್ರೆ ಇಲ್ಲೇ ರೆಸಾಲ್ವ್ ಮಾಡ್ಕೊಂಡು ಆಮೇಲೆ ಶಿಫ್ಟ್ ಮಾಡ್ಕೋಬಹುದು. ಅದನ್ನು ಬೇಕಾದ್ರೆ ಮಾಡೋಣ. ಲೆಟ್ ಅಸ್ ಸಿ. ನಾರ್ಮಲ್ ಫೋರ್ಸ್ ಮೇಲೆಗಿದೆ, ಡೌನ್ ಸೈಡ್ಗೆ mg ಇದೆ. ಸೊ ಈಗ ಈ ಕಡೆ ಡೈರೆಕ್ಷನ್ ಇದೆ, ಈ ಕಡೆ ಡೈರೆಕ್ಷನ್ ಇದೆ. ಐ ಹೋಪ್ ಯು ಆರ್ ಗೆಟಿಂಗ್. ಇದು ನಾರ್ಮಲ್, ಇದು ನಾರ್ಮಲ್. ಇದೊಂದು ರೆಫರೆನ್ಸ್ ಲೈನ್ ತಗೊಂತಾ ಇದ್ದೀನಿ. 37 ಇದು ಈ ಕಡೆ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಷನ್ ಹೀಗೆ ಕೊಡಬೇಕು, ಕನ್ಫ್ಯೂಸ್ ಆಗಬೇಡಿ. ದಟ್ ಈಸ್ ಇದೆಷ್ಟು ಕೊಟ್ಟಿದೆ ಆಗ್ಲೇ, ಐ ಥಿಂಕ್ 30 ನ್ಯೂಟನ್. ಆಮ್ ಐ ರೈಟ್? 30 ನ್ಯೂಟನ್ ಐ ಗೆಸ್. 30 cos of 37 degree. 30, yeah, sorry, 10 ಕೊಟ್ಟಿದ್ದೀನಿ. 10 cos of 37, 10 of cos 37. ಮತ್ತೆ ಇದನ್ನ ಈಗ ರೆಸಾಲ್ವ್ ಮಾಡಿದ್ರೆ ಈ ಕಡೆ ಕಾಂಪೋನೆಂಟ್ ಬರುತ್ತೆ 10 sin 37 ಡಿಗ್ರಿ. 10 sin 37 ಅದನ್ನ ಈ ತರ ಬರೆಯೋ ಬದಲು ಇಲ್ಲಿ ಶಿಫ್ಟ್ ಮಾಡ್ಕೊಂತೀನಿ ನೋಡಿ. 10 sin 37 ಇದನ್ನ ರಿಮೂವ್ ಮಾಡ್ಕೋಬಹುದು. ಈ ವೆಕ್ಟರ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೇನೆ. ಅದೇ ತರ ಈ ವೆಕ್ಟರ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೇನೆ. 10 cos 37 ಡಿಗ್ರಿ. ಸೊ ಇದನ್ನ ರಿಮೂವ್ ಮಾಡಿ. Now let us check what is the acceleration, what is a normal force. Normal force is equals to 10 sin of 37 degree plus mg. M value 10 into g. 10 kg and g value is 10. So that is 10 into 37. ಇಲ್ಲಿ 3 ಇರುತ್ತೆ, 4 ಇರುತ್ತೆ, 5 ಇರುತ್ತೆ. Sin 37 is opposite by hypotenuse. That is 3/5 plus 10 into ಏನು ಬರುತ್ತೆ, 10 into g value 10. So 5 1s are 5 2s are 6 plus 100 106 ಬರುತ್ತೆ. ನಾರ್ಮಲ್ ಫೋರ್ಸ್ ಇನ್ಕ್ರೀಸ್ ಆಯ್ತು. ಆಗ್ಲೇ ಎಷ್ಟು ಬಂದಿತ್ತು, 95 ಪಾಯಿಂಟ್ ಸಮಥಿಂಗ್ ಬಂದಿತ್ತು. 95 ಪಾಯಿಂಟ್ ಸಮಥಿಂಗ್ ಬಂದಿತ್ತು. ಈಗ ಎಷ್ಟು ಬರ್ತಿದೆ, ನಾರ್ಮಲ್ 106 ಬರ್ತಿದೆ. ಅಂದ್ರೆ ಇನ್ಕ್ರೀಸ್ ಆಯ್ತು. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಫ್ರಿಕ್ಷನ್ ಅಲ್ಲಿ ಕೇಳ್ತೀನಿ, ಇದೇ ಕ್ವಶನ್ ನ ಫ್ರಿಕ್ಷನ್ ಅಲ್ಲಿ ಕೇಳ್ತೀನಿ. ಏನಾಗತ್ತೆ, ಪುಷ್ ಮಾಡಿದಾಗ ನಾರ್ಮಲ್ ಜಾಸ್ತಿ ಇರತ್ತಾ, ಪುಲ್ ಮಾಡಿದಾಗ ಜಾಸ್ತಿ ಇರತ್ತಾ? ಪುಷ್ ಮಾಡಿದಾಗ ನಾರ್ಮಲ್ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಅದ ಒಂದು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಟು ದಿ ಆಕ್ಸಲರೇಷನ್ ಆದ್ರೆ ಇನ್ ಕೇಸ್ ಆದ್ರೆ ಮುಂದೆಗೆ ತಾನೇ ಹೋಗ್ಬೇಕು. ಯಾರು ರೆಸ್ಪಾನ್ಸಿಬಲ್, ಇವನ್ ತಾನೇ ರೆಸ್ಪಾನ್ಸಿಬಲ್. F net is equals to m into a. So I am considering x direction forces matra. So 10 into cos of 37 adjacent by hypotenuse in baratte into 4 divided by 5, that is equals to m is 10 and a is a. So if I do cancel agate, a is equals to 4/5 meter per second square. A is equals to 4/5 meter per second square. So therefore conclusion ಏನಪ್ಪ ಅಂದ್ರೆ, normal is more in pushing an object while that in pulling ಮಾಡಿದಾಗ ಕಮ್ಮಿ ಇರುತ್ತೆ, ಪುಷಿಂಗ್ ಮಾಡಿದಾಗ ಜಾಸ್ತಿ ಇರುತ್ತೆ. ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಆಕ್ಸಲರೇಷನ್ ಅಂಡ್ ನಾರ್ಮಲ್ ಫೋರ್ಸಸ್ ಬಿಟ್ವೀನ್ ದ ಬ್ಲಾಕ್. ನಾರ್ಮಲ್ ಫೋರ್ಸ್ ಬಿಟ್ವೀನ್ ದ ಬ್ಲಾಕ್ಸ್. ಬ್ಲಾಕ್ ನ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಬ್ಲಾಕ್ 1 ಆಫ್ ಮಾಸ್ 10 kg. ಸೊ ಇನ್ನೊಂದು ಬ್ಲಾಕ್ ನ ಕನ್ಸಿಡರ್ ಮಾಡ್ತೀನಿ, ದಟ್ ಈಸ್ ಆಫ್ ಮಾಸ್ 5 kg. ಈ ಕಡೆಯಿಂದ ಒಂದು 15 ನ್ಯೂಟನ್ ಫೋರ್ಸ್ ನ ಅಪ್ಲೈ ಮಾಡಿದ್ರೆ what is the net acceleration of the body and what are the normals acting on the body. ನೋಡಿ, ನಮಗೆ ಈ ನಾರ್ಮಲ್ ಬೇಕಾಗಿಲ್ಲ. ಸರ್ಫೇಸ್ ಮೇಲೆ ಆಬ್ಜೆಕ್ಟ್ ಮೇಲೆ
ನಾರ್ಮಲ್ ನ ಎಕ್ಸರ್ಟ್ ಮಾಡುತ್ತೆ, ಅದ್ರ ಬಗ್ಗೆ ನಮಗೆ ಈಗ ಬೇಕಾಗಿಲ್ಲ. ಸೊ ನಮಗ್ ಬೇಕಾಗಿರೋದು ಈ ಆಬ್ಜೆಕ್ಟ್ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡುತ್ತೆ ಅದನ್ನ ನಾರ್ಮಲ್ ಎನ್ ಅಂತ ಕರಿತೀವಿ. ಆಬ್ವಿಯಸ್ಲಿ ಇದು ಇದ್ರ ಮೇಲೆ ನಾರ್ಮಲ್ ಎನ್ ಆಕ್ಟ್ ಮಾಡಿದೆ, ಇದು ಇದ್ರ ಮೇಲೆ ಅಷ್ಟೇ ಫೋರ್ಸ್ ಆಕ್ಟ್ ಮಾಡ್ತಾ ಇರ್ಬೇಕಲ್ಲ. ಸೊ ದೇರ್ಫೋರ್ ದಟ್ ಈಸ್ ಎನ್. ಎರಡು ಆಕ್ಷನ್ ಅಂಡ್ ರಿಯಾಕ್ಷನ್ ಪೇರ್ ಆಗಿರುತ್ತೆ, ಮ್ಯಾಗ್ನಿಟ್ಯೂಡ್ ಅಲ್ಲಿ ಸೇಮ್ ಆಗಿರುತ್ತೆ ಬಟ್ ಡಿಫ್ರೆಂಟ್ in opposite in direction ಆಗುತ್ತೆ. So given surfaces are smooth surfaces ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ರಿಕ್ಷನ್ ಇಲ್ಲ. Now find the net acceleration of the body and the normal forces between the block. ವಿಡಿಯೋನ ಪಾಸ್ ಮಾಡಿ ಒಂದು ಟ್ರೈ ಮಾಡಿ ನೋಡೋಣ. So I am going to solve in 3 2 1 done. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಶಾರ್ಟ್ ಕಟ್ ಆದ್ರೂ ಯೂಸ್ ಮಾಡಬಹುದು. ಫಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ಬರ್ತೀನಿ ನೋಡಿ. ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ 10 kg ಮಾಸ್. 10 kg ಮಾಸ್ ಮೇಲೆ ಯಾವ ಫೋರ್ಸಸ್ ಇದೆ? ಅಫ್ಕೋರ್ಸ್ 10g ಡೌನ್ ಸೈಡ್ ಇದೆ, ಮೇಲ್ಗಡೆ ಒಂದು ನಾರ್ಮಲ್ ಫೋರ್ಸ್ ಇದೆ, ಆ ನಾರ್ಮಲ್ 10g ಸೇಮ್ ಆಗಿರುತ್ತೆ. ಹಾಗಾಗಿ ಆಬ್ಜೆಕ್ಟಿವ್ ಮೇಲೆ ಕೆಳಗಡೆ ಡ್ಯಾನ್ಸ್ ಆಗ್ತಿಲ್ಲ, ಬಟ್ ರೈಟ್ ಸೈಡ್ ಮೂವ್ ಆಗ್ತಿದ್ದಿಲ್ಲ. ನಮಗೆ ಈ ಫೋರ್ಸಸ್ ಬೇಕಾಗಿರೋದ್ರಿಂದ ಈ ಇಕ್ವೇಶನ್ ಅಂದ್ರೆ ಹಾರಿಜಾಂಟಲ್ ಫೋರ್ಸಸ್ ಮಾತ್ರ ಕನ್ಸಿಡರ್ ಮಾಡ್ತೀನಿ. 10 kg ಮೇಲೆ ಒಂದು ಫೋರ್ಸ್ ಇದೆ, ಅದು ಯಾವ ಕಡೆಗಿದೆ? ಲೆಫ್ಟ್ ಸೈಡ್ ಇದೆ. ಇದು ಇದ್ರ ಮೇಲೆ ಫೋರ್ಸ್ ಅನ್ನು ಆಕ್ಟ್ ಮಾಡ್ತಾ ಇದೆ. ಸೊ ಲೆಟ್ ಅಸ್ ಕಾಲ್ ದಟ್ ಆಸ್ ಎನ್. ಅಂಡ್ ಈ ಕಡೆಗೆ ರೈಟ್ ಸೈಡ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, 15 ನ್ಯೂಟನ್ ಇದೆ. ಅಂಡ್ ಆಕ್ಸಲರೇಷನ್ ಯಾವ ಕಡೆಗೆ ಇರುತ್ತೆ? ಆಬ್ವಿಯಸ್ಲಿ ರೈಟ್ ಸೈಡ್ ಗೆ ಇರುತ್ತೆ. ಐ ವಿಲ್ ಯೂಸ್ ಎ ಇನ್ ದಿಸ್ ಡೈರೆಕ್ಷನ್. ಆಕ್ಸಲರೇಷನ್ ಆಫ್ ದ ಬಾಡಿ ಇಸ್ ಟುವರ್ಡ್ಸ್ ರೈಟ್ ಸೈಡ್ ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾನ ಯೂಸ್ ಮಾಡಿಕೊಂಡು ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ. ಎಫ್ ನೆಟ್ ಏನಿದೆ? ಬಿಗರ್ ಫೋರ್ಸ್ ಮೈನಸ್ ಸ್ಮಾಲರ್ ಫೋರ್ಸ್. ಸರ್ ಇದ್ರಲ್ಲಿ ಬಿಗರ್ ಫೋರ್ಸ್ ಯಾವುದು, ಸ್ಮಾಲರ್ ಫೋರ್ಸ್ ಯಾವುದು? ಆಬ್ವಿಯಸ್ಲಿ ಆಬ್ಜೆಕ್ಟ್ ರೈಟ್ ಸೈಡ್ ಮೂವ್ ಆಗ್ತಿದೆ ಅಂದ್ರೆ ರೈಟ್ ಸೈಡ್ ಫೋರ್ಸಸ್ ಜಾಸ್ತಿ ಇರ್ಬೇಕಲ್ಲ. ಸೊ ಹಾಗಾಗಿ 15 ಮೈನಸ್ ಎನ್, 15 ನ್ಯೂಟನ್ ಅದು, ಇದು ನಾರ್ಮಲ್ ಎನ್. 15 ಮೈನಸ್ ಎನ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್, 10 ಇಂಟು ಆಕ್ಸಲರೇಷನ್. ಸೊ ದೇರ್ ಇಸ್ ಅ ಒನ್ ಈಕ್ವೇಶನ್. ಇಲ್ಲೊಂದು ಈಕ್ವೇಶನ್ ಸಿಕ್ತು, ಅದಕ್ಕೊಂದು ಈಕ್ವೇಶನ್ 1 ಅಥವಾ ಎಕ್ಸ್ ವೈ ಝೆಡ್ ಏನೋ ಒಂದು ಕೊಟ್ಕೊಳ್ಳಿ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಇದೇನಿದು ಎಫ್ ಬಿ ಡಿ ಆಫ್ 10 kg. ಅದೇ ತರ ಎಫ್ ಬಿ ಡಿ ಆಫ್ 5 kg ಬರೀತೀನಿ ನೋಡಿ. 5 kg ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಇದು ಇದ್ರ ಮೇಲೆ ನಾರ್ಮಲ್ ನ ಆಕ್ಟ್ ಮಾಡ್ತಾ ಇದೆ, ಯಾವ ಕಡೆಗಿದೆ? ರೈಟ್ ಸೈಡ್ ಇದೆ. ಸೊ ದಟ್ ಈಸ್ ಎನ್ ಟುವರ್ಡ್ಸ್ ರೈಟ್ ಸೈಡ್. ಮತ್ತೆ ಇನ್ನೇನಾದ್ರು ಫೋರ್ಸಸ್ ಆಕ್ಟ್ ಆಗ್ತಿದ್ಯಾ? ಇಲ್ಲ, ಅದ್ರ ಮೇಲೆ ಅದು ಆಕ್ಟ್ ಮಾಡ್ತಾ ಇದೆ ಬೇರೆದ್ರ ಮೇಲೆ, ಬಟ್ ನಮಗದು ಬೇಕಾಗಿಲ್ಲ. ಅದ್ರ ಮೇಲೆ ಒಂದೇ ಫೋರ್ಸ್ ಆಕ್ಟ್ ಆಗ್ತಾ ಇರೋದು, ಅದು ಎನ್ ಆಗಿರುತ್ತೆ. ಅಂಡ್ ಆಬ್ಜೆಕ್ಟ್ ಯಾವ ಕಡೆ ಮೂವ್ ಆಗ್ತಿದೆ? ರೈಟ್ ಸೈಡ್ ಗೆ ಮೂವ್ ಆಗುತ್ತೆ. ಇಟ್ ಇಸ್ ಕಾಮನ್ ಸೆನ್ಸ್. ಸೊ ರೈಟ್ ಸೈಡ್ ಮೂವ್ ಆಗ್ತಿದ್ರೆ ಎ ಆಕ್ಸಲರೇಷನ್ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಈಗ ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡಿ, ನ್ಯೂಟನ್ ಟನ್ ಸೆಕೆಂಡ್ ಲಾ ಯೂಸ್ ಮಾಡಿದ್ರೆ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಎಫ್ ನೆಟ್ ಎಷ್ಟಿದೆ? ಎನ್ ಇದೆ. ಎನ್ ಇಸ್ ಈಕ್ವಲ್ಸ್ ಟು ಅದರ ಮಾಸ್ ಎಷ್ಟಿದೆ? 5 ಇಂಟು ಆಕ್ಸಲರೇಷನ್. ಸೊ ಎನ್ ಇಸ್ ಈಕ್ವಲ್ ಟು 5a. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ವಿಲ್ ಗೆಟ್ 15 ಮೈನಸ್ 5a ಇಸ್ ಈಕ್ವಲ್ಸ್ ಟು 10a. ಸೊ ಅಥವಾ 15 ಇಸ್ ಈಕ್ವಲ್ಸ್ ಟು 15a, a is equals to 1 meter per second square. ಸೊ ನಮಗೆ ಬೇಕಾಗಿರೋದು a ಅಲ್ಲ, ಮತ್ತೆ ತಗೊಂಡು ಇಲ್ಲಿ ಬಿಸಾಕಿ n is equals to 5 into 1 Newton. So that is a normal between two blocks. So ಇದಕ್ಕೆ ಶಾರ್ಟ್ ಕಟ್ ಬೇಕಾದ್ರೆ ಯೂಸ್ ಮಾಡಬಹುದು ನೋಡಿ. ಆಕ್ಸಲರೇಷನ್ ಫೈಂಡ್ ಔಟ್ ಮಾಡೋದಕ್ಕೆ F net is equals to m net into acceleration ಅಂತ ಬರೀಬಹುದು. ಆಬ್ವಿಯಸ್ಲಿ ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಇದು ಎಕ್ಸ್ಟ್ರಾ ಆಕ್ಸಲರೇಷನ್ ಇಂದ ಮೂವ್ ಆಗ್ತಿರುತ್ತೆ, ಇದು ಅಷ್ಟೇ ಆಕ್ಸಲರೇಷನ್ ಇಂದ ಮೂವ್ ಆಗ್ತಿರುತ್ತೆ. ಆಕ್ಸಲರೇಷನ್ ಆಫ್ ಬೋತ್ ದ ಬ್ಲಾಕ್ಸ್ ಆರ್ ಸೇಮ್ ಆಸ್ ಲಾಂಗ್ ಆಸ್ ದೇ ಆರ್ ಇನ್ ಕಾಂಟ್ಯಾಕ್ಟ್ ಅಲ್ಲಿ ಇರುವಾಗ ಎರಡು ಆಕ್ಸಲರೇಷನ್ ಸೇಮ್ ಇರುತ್ತೆ. ಸೊ ಈಗ ಟೋಟಲ್ ಫೋರ್ಸ್ ರೈಟ್ ಸೈಡ್ ಎಷ್ಟು ಆಕ್ಟ್ ಆಗ್ತದೆ? 15 ನ್ಯೂಟನ್. ಈಗ ಎರಡೂ ಮಾಸ್ ಸಪರೇಟ್ ಆಗಿದೆ ಅನ್ನೋಬಹುದು, ಎರಡು ಜಾಯಿನ್ ಆಗಿದೆ ಒಂದೇ ಮಾಸ್ ಅಂತ ಅನ್ಕೋಬಹುದಾ? ಇವೆರಡನ್ನೂ ಸೇರಿ ಒಂದೇ ಮಾಸ್ ಅಂತ ಅನ್ಕೊಂಡ್ರೆ ಟೋಟಲ್ ಮಾಸ್ ಎಷ್ಟಾಗುತ್ತೆ? 15 kg ಆಗುತ್ತೆ. 15 into a. a is equals to 1 meter per second square. So ಇದನ್ನಾದ್ರೂ ಯೂಸ್ ಮಾಡ್ಕೋಬಹುದು. F net is equals to m net into a. So this is a common acceleration. ಎರಡಕ್ಕೂ ಇದೇ ಆಕ್ಸಲರೇಷನ್ ಇರುತ್ತೆ. ಇದು ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್. ಸೊ ಸಪರೇಟ್ ಅಂತ ಅನ್ಕೊಳ್ಳಬಹುದು, ಒಂದೇ ಮಾಸ್ ಅಂತ ಅನ್ಕೊಂಡು ನಾವು m net ನ ಯೂಸ್ ಮಾಡಿ F net ಟೋಟಲ್ ಫೋರ್ಸ್ ಎಷ್ಟು ಆಗ್ತದೆ? 15 ನ್ಯೂಟನ್. ಸೊ ಈಗ ಇದೇ ಕ್ವಶನ್ ಗೆ ಒಂಚೂರು ಅಪ್ಡೇಟ್ ಮಾಡ್ತೀನಿ ನೋಡಿ, ಆಯ್ತಾಯ್ತು. ಸೊ ಈಗ ಇದೇ ಕ್ವಶನ್ ಗೆ ಒಂಚೂರು ಈ ಕಡೆಯಿಂದ 5 ನ್ಯೂಟನ್ ಅಪ್ಲೈ ಮಾಡ್ತೀನಿ. ಸೊ ವಾಟ್ ಈಸ್ ದ ನೆಟ್ ಆಕ್ಸಲರೇಷನ್ ಆಫ್ ದ ಸಿಸ್ಟಮ್? ಈಗ ಪೂರ್ತಿ ಸಿಸ್ಟಮ್ ಆಕ್ಸಲರೇಟ್ ಆಗ್ತಿರುತ್ತೆ, ಹೌದಾ? ಸೊ ಶಾರ್ಟ್ ಕಟ್ ನ ಯೂಸ್ ಮಾಡ್ತೀನಿ, ನೀವು ಬೇಕಾದ್ರೆ ಈ ಮೆಥಡ್ ನ ಯೂಸ್ ಮಾಡಬಹುದು. ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ನ ಹಾಕಿ
ಈ ಕಡೆಗೆ ಒಂದು ಫೋರ್ಸ್ ನ ತಗೊಂಡು ಆ ತರನು ಸಾಲ್ವ್ ಮಾಡ್ಬೋದು. ಸೊ ಬೇಕಾದ್ರೆ ಇಲ್ಲಿ ಈ ಇಕ್ವೇಶನ್ ನ ಯೂಸ್ ಮಾಡಬಹುದು. ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎ ನೆಟ್. ಇಫ್ ಅಟ್ ಆಲ್ ಆಬ್ಜೆಕ್ಟ್ ಮೂವ್ ಆದ್ರೆ ಯಾವ ಕಡೆಗೆ ಮೂವ್ ಆಗುತ್ತೆ, ಈ ಕಡೆಗೆ ತಾನೇ ಮೂವ್ ಆಗೋದು. ಸೊ ಹಾಗಾದ್ರೆ 15 - 5 ಅಂತ ಬರೀಬಹುದಾ. ನೆಟ್ ಫೋರ್ಸ್ ಏನಿದೆ ಸಿಸ್ಟಮ್ ಮೇಲೆ ರೈಟ್ ಸೈಡ್ ಮೈನಸ್ ಲೆಫ್ಟ್ ಸೈಡ್, 15 - 5 is equals to total mass is 15 into A. So that is A is equals to 10 divided by 15 meter per second square. So that is 2/3 meter per second square. Acceleration is this much. Note ಮಾಡ್ಕೊಳ್ಳಿ. We will go to the next question. ಇನ್ನೊಂದು ಬ್ಲಾಕ್ ನ ಆಡ್ ಮಾಡ್ತೀನಿ. Find the acceleration of each. ಆಯ್ತಾ, ಇದು erase ಮಾಡ್ತೀನಿ. Find the acceleration and normal force between the blocks. Same question ಒಂಚೂರು ಅಪ್ಡೇಟ್ ಮಾಡ್ತೀನಿ. ಸೊ ದಟ್ ಈಸ್ 3 ಬ್ಲಾಕ್ಸ್ ನ ತಗೊಂತೀನಿ. 3 ಬ್ಲಾಕ್ಸ್ ತಗೊಂಡು ಅದಕ್ಕೆ ಒಂದು ನೆಟ್ ಫೋರ್ಸ್ ನ ಕೊಡ್ತೀನಿ. So this is 3 kg mass. This is 2 kg mass. And another one is 1 kg mass. 1 kg mass ನ ಅಪ್ಲೈ ಇಟ್ಟಿದ್ದೀನಿ. ಸೊ ಒಂದ್ರನ್ನೊಂದು ಕಾಂಟ್ಯಾಕ್ಟ್ ಅಲ್ಲಿದೆ. ಈ ಕಡೆಯಿಂದ ಫೋರ್ಸ್ ನ ಅಪ್ಲೈ ಮಾಡ್ತೀನಿ. ಎಷ್ಟು ಅಪ್ಲೈ ಮಾಡ್ತೀನಿ? ಮೇ ಬಿ ಒಂದು 18 ನ್ಯೂಟನ್ ಫೋರ್ಸ್ ನ ಅಪ್ಲೈ ಮಾಡ್ತೀನಿ. ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ಈಚ್ ಮಾಸ್ ಅಂಡ್ ವಾಟ್ ಈಸ್ ದ ನಾರ್ಮಲ್ ಫೋರ್ಸಸ್ ಬಿಟ್ವೀನ್ ದ ಬ್ಲಾಕ್ಸ್? ಇವೆರಡು ನಡುವೆ ಒಂದು ನಾರ್ಮಲ್ ಇದೆ, ಇವೆರಡು ನಡುವೆ ನಾರ್ಮಲ್ ಇದೆ. ಸರ್ ಈ ಕಡೆ ಒಂದು ನಾರ್ಮಲ್ ಇರ್ತದೆ, ನಮ್ಗೆ ಈಗ ಅದು ಬೇಕಾಗಿಲ್ಲ. ಈ ಕಡೆ ಇರೋ ನಾರ್ಮಲ್ ಈಕ್ವಲ್ ಟು mg. 3g is equals to this normal, 2g is equal to this normal, 1g is equal to this normal. ನನಗೆ ಬೇಕಾಗಿರೋದು ಸರ್ಫೇಸಸ್ ಮಧ್ಯೆ ಇರ್ತಕ್ಕಂಥ ನಾರ್ಮಲ್ ಎಷ್ಟಿರುತ್ತೆ ಫೈಂಡ್ ಔಟ್ ಮಾಡಿ. ಸೊ ಪಾಸ್ ಮಾಡಿ ವಿಡಿಯೋನ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ ನೀವೇ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3, 2, 1 ಡನ್. ಸೊ ಇದ್ರ ಮೇಲೆ ಇದು ಎಷ್ಟು ಫೋರ್ಸ್ ಆಕ್ಟ್ ಮಾಡುತ್ತೆ ಅದನ್ನ ನಾನು N1 ಅಂತ ಕರಿತೀನಿ. ಫೋರ್ಸ್ ಆಲ್ವೇಸ್ ಕಮ್ಸ್ ಇನ್ ಅ ಪೇರ್. ಹಾಗಾದ್ರೆ ಇದು ಇದ್ರ ಮೇಲೆ ಅಷ್ಟೇ ಫೋರ್ಸ್ ಅನ್ನ ಆಕ್ಟ್ ಮಾಡಬೇಕು. ಎಷ್ಟಿರತ್ತೆ? N1 ಇರುತ್ತೆ. ಐ ಕಾಲ್ ದಟ್ ಆಸ್ N1. ಮತ್ತೆ ಇದು ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡುತ್ತೆ ಅದನ್ನ ನಾನು N2 ಅಂತ ಕರಿತೀನಿ. ಮತ್ತೆ ಇದು ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡುತ್ತೆ ಅದನ್ನ ನಾನು N2 ಅಂತ ಕರಿತೀನಿ. ಸೊ ಅಷ್ಟೇನಾ ಫೋರ್ಸಸ್? ಇನ್ನೇನಾದ್ರು ಇದೆಯಾ? ಸೊ ಇದು ಬೇಕಾಗಿಲ್ಲ. ಮತ್ತೆ ಹೇಳ್ತಿದ್ದೀನಿ, ಈ ಫೋರ್ಸಸ್ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ದಟ್ ಫೋರ್ಸ್. ಹಿಂಟ್ ಸಿಕ್ತು? ಟ್ರೈ ಮಾಡ್ತೀರಾ? ಟ್ರೈ ಬೈ ಯುವರ್ ಸೆಲ್ಫ್. ನಾನು ಮಾಡ್ಲಿಕ್ಕೆ ಹೊರಟೆ. ಫ್ರೀ ಬಾಡಿ ಡಯಾಗ್ರಾಮ್ ಆದ್ರೂ ಯೂಸ್ ಮಾಡ್ತೀನಿ ಅಥವಾ ಶಾರ್ಟ್ ಕಟ್ ಆದ್ರೂ ಯೂಸ್ ಮಾಡ್ತೀನಿ, ಡಿಪೆಂಡಿಂಗ್ ಆನ್ ಸಿಚುವೇಶನ್. ಎರಡು ಕಲ್ತ್ಕೊಳ್ಳಿ. ಲೆಟ್ ಅಸ್ ಸಿ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 3 kg ಮಾಸ್. 3 kg ಮಾಸ್. ಇದು 3 kg ಅಂತ ಅನ್ಕೊಂಡ್ರೆ ರೈಟ್ ಸೈಡ್ಗೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಿದೆ ಅದ್ರ ಮೇಲೆ ಬರೀ 18 ನ್ಯೂಟನ್ ಆಕ್ಟ್ ಆಗ್ತದೆ ರೈಟ್ ಸೈಡ್ಗೆ. ಈ ಕಡೆಗೆ 18 ನ್ಯೂಟನ್. ಮತ್ತೆ ಇದ್ರ ಮೇಲೆ ಈ ಕಡೆಗೆ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಲೆಟ್ ಮಿ ಕಾಲ್ ದಟ್ ಆಸ್ N1. ಆಬ್ವಿಯಸ್ಲಿ ಆಬ್ಜೆಕ್ಟ್ ಮೂವ್ ಆದ್ರೆ ಯಾವ ಕಡೆಗೆ ಮೂವ್ ಆಗತ್ತಪ್ಪ? ರೈಟ್ ಸೈಡ್ಗೆ ತಾನೇ ಮೂವ್ ಆಗೋದು. ಹಾಗಾದ್ರೆ ಆಕ್ಸಲರೇಷನ್ ಕೂಡ ರೈಟ್ ಸೈಡ್ಗೆ ಇರುತ್ತೆ, ಎ ಅಂತ ಅನ್ಕೊಳ್ಳೋ. ಇನ್ ಕೇಸ್ ಮೂವ್ ಆದ್ರೆ ರೈಟ್ ಸೈಡ್ಗೆ ಹೋಗ್ಬೇಕು. ನಾನು ಫೋರ್ಸ್ ಈ ಕಡೆಗೆ ಅಪ್ಲೈ ಮಾಡ್ತಾ ಇದ್ರೆ ಈ ಕಡೆ ಯಾರು ಇಲ್ಲ ಅಂದ್ರೆ, ಸೊ ಆಬ್ವಿಯಸ್ಲಿ this side will be moving. Acceleration A ಅಂತ ಕರಿತೀನಿ. F net is equals to ma, Newton's second law ನ ಯೂಸ್ ಮಾಡಿ F net is equals to m into A. F net ಹೇಗೆ ಬರೆಯೋದು? ರೈಟ್ ಸೈಡ್ ಫೋರ್ಸಸ್ ಮೈನಸ್ ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್ ಮೈನಸ್ ರೈಟ್ ಸೈಡ್. ಅಂದ್ರೆ ನಾನು ಕೇಳ್ತಿರೋದಂದ್ರೆ 18 - N1 ಬರೀಬೇಕಾ, N1 - 18 ಬರೀಬೇಕಾ? ಆಬ್ವಿಯಸ್ಲಿ 18 - N1. ಆಬ್ಜೆಕ್ಟ್ ಈ ಕಡೆ ಮೂವ್ ಆಗ್ತಿದೆ ಅಂದ್ರೆ ಈ ಫೋರ್ಸ್ ದೊಡ್ಡದಾಗಿರ್ಬೇಕು. ಹಾಗಾಗಿ F net ಕೂಡ ಈ ಕಡೆಗೆ ಇರುತ್ತೆ. ಸೊ 18 minus N1 is equals to mass into acceleration 3A. ಸೊ ಒಂದು ಈಕ್ವೇಶನ್ ಸಿಕ್ತು. ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1 ಅಥವಾ ಯಾವುದೋ ಒಂದು ನೇಮ್ ಕೊಟ್ಕೊಳ್ಳಿ. ಸೊ ಈಗ ನಾ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ FBD ಆಫ್ 2 kg ಮಾಸ್ ನ ಬರೀತೀನಿ. 2 kg ಮಾಸ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ನೋಡಿ. ಈ ಆಕ್ಸಲರೇಷನ್ ಏನಿರುತ್ತೋ ಇದರ ಆಕ್ಸಲರೇಷನ್ ಕೂಡ ಅಷ್ಟೇ ಇರಬೇಕು. ಯಾಕಂದ್ರೆ ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಎರಡು ಬೇರೆ ಕಾಂಟ್ಯಾಕ್ಟ್ ಇಲ್ದಿರ ಫ್ರೀ ಆಗಿದ್ರೆ ಬೇರೆ ಆಕ್ಸಲರೇಷನ್ ಆಗ್ತಿತ್ತು. ಸೊ ಈಗ ಆಕ್ಸಲರೇಷನ್ ಒಂದೇ ಇರಬೇಕು. ಆ ಆಕ್ಸಲರೇಷನ್ ಯಾವ ಕಡೆಗೆ ಇರಬೇಕು? ರೈಟ್ ಸೈಡ್ಗೆ ಇರಬೇಕು. ನೋ ಅದರ್ ಚಾಯ್ಸ್. ಯಾವ್ಯಾವ ಫೋರ್ಸಸ್ ಆಕ್ಟ್ ಮಾಡ್ತಿದೆ ಇದ್ರ ಮೇಲೆ ದಟ್ ಈಸ್ ರೈಟ್ ಸೈಡ್ಗೆ N1 ಇದೆ ಅಂಡ್ ಲೆಫ್ಟ್ ಸೈಡ್ಗೆ N2 ಇದೆ. ಸೊ N2 ಇಸ್ ಅ ಲೆಫ್ಟ್ ಸೈಡ್ ಫೋರ್ಸ್. ಮತ್ತೆ ಆಕ್ಸಲರೇಷನ್ ಯಾವ ಕಡೆಗೆ ಇದೆ? ರೈಟ್ ಸೈಡ್ ಇದೆ. ಆಬ್ವಿಯಸ್ಲಿ N1 ಜಾಸ್ತಿ ಇರತ್ತಾ, N2 ಜಾಸ್ತಿ ಇರತ್ತಾ? ಇಲ್ಲಿ ಯೋಚನೆ ಮಾಡಿ ಹೇಳಿ.
ಆಬ್ವಿಯಸ್ಲಿ ರೈಟ್ ಸೈಡ್ ಇರತಕ್ಕಂತ n1 ಜಾಸ್ತಿ ಇರಬೇಕು. ಯಾಕಂದ್ರೆ ಪೂರ್ತಿ ಸಿಸ್ಟಮ್ ರೈಟ್ ಸೈಡ್ ಮೂವ್ ಆಗ್ಬೇಕಾದ್ರೆ ರೈಟ್ ಸೈಡ್ ಫೋರ್ಸಸ್ ಜಾಸ್ತಿ ಇರಬೇಕಾಗತ್ತೆ. ಹಾಗಾಗಿ n1 ಮೈನಸ್ n2 ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಎಷ್ಟಿದೆ? 2 ಇಂಟು acceleration. n1 minus n2 is equals to mass into acceleration. ನಮ್ಗೆ ಇನ್ನೊಂದು equation ಸಿಕ್ತು. Let us keep this aside. Next is free body diagram of 1 kg mass. FBD of 1 kg mass. 1 kg mass ಮೇಲೆ ಯಾವ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ? ಆಬ್ವಿಯಸ್ಲಿ ಒಂದೇ ಫೋರ್ಸ್, ಅದು ರೈಟ್ ಸೈಡ್ ಇದೆ. ರೈಟ್ ಸೈಡ್ ಗೆ ಯಾವ ಫೋರ್ಸ್ ಇದೆ? n2 ಇದೆ. ಸೊ acceleration ರೈಟ್ ಸೈಡ್ ಇದೆ. F net ನ್ಯೂಟನ್ಸ್ ಸೆಕೆಂಡ್ ಲಾ ಪ್ರಕಾರ F net is equals to ma. F net ಎಷ್ಟಿದೆ? ಬರೀ n2 ಇದೆ. ಮಾಸ್ ಇಂಟು ಆಕ್ಸಲರೇಷನ್, ಮಾಸ್ ಏನಿದೆ ಅದ್ರದ್ದು 1 kg ಇಂಟು ಆಕ್ಸಲರೇಷನ್. n2 1a ಆದ್ಮೇಲೆ ಇದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ n1 ಮೈನಸ್ n2 ನ 1a ಅಂತ ಹೇಳ್ಬೋದು is equals to 2a. n1 is equals to 3a. we got n1 is equals to 3a. ಸೊ ಆ n1 ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 18 minus 3a is equals to 3a. So 18 is equals to 6a. a is equals to 3 meter per second square. Acceleration ಸಿಕ್ತು. ನಮ್ಗೆ ಬೇಕಾಗಿರೋದು acceleration ಅಲ್ಲ, of course acceleration ಬೇಕು ಮತ್ತೆ n1 n2 ಬೇಕು. ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n1 is equals to 9 meter per second, sorry 9 Newton. 3a, yeah 9 Newton ಬರುತ್ತೆ. 3 into 3 9. ಸೊ n1 ಸಿಕ್ತು. ಈಗ n2 ಬೇಕು ಅಂದ್ರೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ n2 is equals to ಎಂತಿದೆ? 3 ಇದೆ. 3 meter 3 Newton. n1 ಸಿಕ್ತು, n2 ಸಿಕ್ತು. ನೋಡಿ ಒಂದ್ಸತಿ ನೋಡ್ಕೊಳ್ಳಿ, ಏನಾರ ಕನ್ಫ್ಯೂಷನ್ ಅಂದ್ರೆ. ಎನಿ ಡೌಟ್ಸ್? ನೋ. ಈಗ ಶಾರ್ಟ್ ಕಟ್ ನ ಬೇಕಾದ್ರೆ ಯೂಸ್ ಮಾಡ್ಬೋದು ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಕ್ಕೆ ವಿತೌಟ್ ಫ್ರೀ ಬಾಡಿ ಡಯಾಗ್ರಾಮ್. So that is F net is equals to m into a. F net ಎಷ್ಟಿದೆಯಪ್ಪ? ರೈಟ್ ಸೈಡ್ ಫೋರ್ಸಸ್ ಮಾತ್ರ ಇದೆ, 18 ಇದೆ. 18 is equals to m net. ಈ ಮೂರು ಮಾಸಸ್ ಅಟ್ಯಾಚ್ ಆಗಿರೋದ್ರಿಂದ ಒಂದೇ ಮಾಸ್ ಅಂತ ಅನ್ಕೋಬಹುದು. 3 plus 2 plus 1 ಎಷ್ಟಾಗುತ್ತೆ? 6 into a. a is equals to 3 meter per second square. ಅದನ್ನೇ ಇಲ್ಲಿ ಬರ್ದಿರೋದು. ಶಾರ್ಟ್ ಕಟ್ ಎಲ್ಲ ಕಡೆ ಶಾರ್ಟ್ ಕಟ್ ಯೂಸ್ ಆಗಲ್ಲ, ಎರಡು ಆಕ್ಚುಯಲ್ ಮೆಥಡ್ ನ ಕಲ್ತ್ಕೋಬೇಕಾಗತ್ತೆ. ವಿಲ್ ಸಾಲ್ವ್ ಎ ನೀಟ್ ಪ್ರಾಬ್ಲಮ್. ನೀಟ್ ಮೇಲೆ ಯಾವ ತರ ಕ್ವಶನ್ ಕೊಟ್ಟಿದ್ದಾರೆ ವಿಲ್ ಕಮ್ ಟು ನೋ. ಈ ಮೆಥಡ್ ನ ಅಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು, ಬಟ್ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇದೆ. ಲೆಟ್ ಮೀ ಗೋ ಟು ದ ನೆಕ್ಸ್ಟ್ ಲೆವೆಲ್. ಇದಕ್ಕೊಂಚೂರು ಅಪ್ಡೇಟ್ ಮಾಡ್ತೀನಿ, ಇನ್ನೊಂದು ಫೋರ್ಸ್ ನ ಆಕ್ಟ್ ಮಾಡ್ತೀನಿ. ವಾಟ್ ಈಸ್ ದ ಆಕ್ಸಲರೇಷನ್ ಅಂಡ್ ವಾಟ್ ಈಸ್ ದ ನಾರ್ಮಲ್ ಫೋರ್ಸಸ್ ಬಿಟ್ವೀನ್ ದೆಮ್. ಸೇಮ್ ಡಯಾಗ್ರಾಮ್, ಇನ್ನೊಂದು ಸ್ಮಾಲ್ ಅಪ್ಡೇಟ್. ರೈಟ್ ಸೈಡ್ಗೆ 18 ನ್ಯೂಟನ್ ಇದೆ, ಲೆಫ್ಟ್ ಸೈಡ್ಗೆ 36 ನ್ಯೂಟನ್ ಆಗ್ತೀನಿ. ಲೆಫ್ಟ್ ಸೈಡ್ಗೆ 36 ನ್ಯೂಟನ್ ಆಗ್ತೀನಿ. ಸೇಮ್ ಕ್ವಶನ್, ಫೈಂಡ್ ದ ಆಕ್ಸಲರೇಷನ್, ಫೈಂಡ್ ದ ನಾರ್ಮಲ್ ಬಿಟ್ವೀನ್ ದೆಮ್. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ ಸಾಲ್ವ್ ಮಾಡಲಿಕ್ಕೆ. ಸೊ ನಾನು ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೀನಿ ಇನ್ 3 2 1 ಡನ್. ಸೊ ಲೆಟ್ ಅಸ್ ರೈಟ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ FBD ಆಫ್ 3 kg. 3 kg ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು 18 ನ್ಯೂಟನ್. ಶಾರ್ಟ್ ಕಟ್ ಯೂಸ್ ಮಾಡಿ ಆಲ್ರೆಡಿ ನೀವು ಹೇಳ್ಬೋದಾಯ್ತು. ಯು ಕ್ಯಾನ್ ಸೇ ಆನ್ಸರ್ ಆಕ್ಸಲರೇಷನ್. ನಾರ್ಮಲ್ ಬೇಕಾದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ನ ಸಾಲ್ವ್ ಮಾಡಲೇಬೇಕಾಗುತ್ತೆ. ರೈಟ್ ಸೈಡ್ಗೆ 18 ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಒಂದು 18 ನ್ಯೂಟನ್. ಲೆಫ್ಟ್ ಸೈಡ್ಗೆ ಇದು ಬಂದು ಸೀದಾ ಇಲ್ಲಿ ಆಕ್ಟ್ ಮಾಡಲ್ಲ, ನೋ, ಇದ್ರ ಮೇಲೆ ಆಕ್ಟ್ ಮಾಡೋದು, ಫೋರ್ಸ್ ಅನ್ನ ಅಪ್ಲೈ ಮಾಡೋದು ಇವನ್ನ ತಳ್ತಾನೆ, ಇವನ್ನ ತಳ್ತಾನೆ, ಮತ್ತೆ ಇವನ್ ಬಂದು ಇವನ್ ತಳ್ಳೋದು. ನಾವು ಈ ಇಕ್ವೇಶನ್, ಈ ಫೋರ್ಸ್ ನ ತಗೋಬೇಕಾಗತ್ತೆ. ಸೊ ಲೆಫ್ಟ್ ಸೈಡ್ಗೆ n1 ಇದೆ. ಈಗ ಆಬ್ಜೆಕ್ಟ್ ಇನ್ ಕೇಸ್ ಮೂವ್ ಆದ್ರೆ ಯಾವ ಕಡೆಗೆ ಮೂವ್ ಆಗಬಹುದು? 18 ನ್ಯೂಟನ್ ಈ ಕಡೆ ಇದೆ, 36 ನ್ಯೂಟನ್ ಈ ಕಡೆ ಇದೆ. ಸೊ ಆಬ್ವಿಯಸ್ಲಿ ಮೂವ್ ಆದ್ರೆ ಲೆಫ್ಟ್ ಸೈಡ್ಗೆ ಮೂವ್ ಆಗ್ಬೇಕು, ಆ ಕಡೆಗೆ ಮೂವ್ ಆಗ್ಬೇಕು. ಯಾಕಂದ್ರೆ ಈ ಕಡೆಯಿಂದ ಫೋರ್ಸ್ ಜಾಸ್ತಿ ಇದೆ. ಒಂದು ವೇಳೆ ಮೂವ್ ಆದ್ರೆ ಲೆಫ್ಟ್ ಸೈಡ್ಗೆ ಮೂವ್ ಆಗ್ಬೇಕು. ಹಾಗಾಗಿ ಆಕ್ಸಲರೇಷನ್ ಯಾವ ಕಡೆಗೆ ಇರುತ್ತೆ? ಈ ಕಡೆಗೆ ಇರುತ್ತೆ. ಆಕ್ಸಲರೇಷನ್ ಆಫ್ ದ ಬಾಡಿ, ಇದರ ಆಕ್ಸಲರೇಷನ್ ಏನಿರುತ್ತೆ ಇದ್ರದ್ದು ಅಷ್ಟೇ ಇರುತ್ತೆ, ಇದ್ರದ್ದು ಅಷ್ಟೇ ಇರುತ್ತೆ. ಬಿಕಾಸ್ ದೇ ಆರ್ ಇನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ. ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ, F net is equals to ma. F net is equals to mass into acceleration. ಈಗ ಹೇಳ್ತೀರಾ ಯಾವ್ದ್ರ ಮೈನಸ್? F net ಏನು? 18 minus n1 ನ n1 minus 18 ಆಬ್ವಿಯಸ್ಲಿ n1 minus 18 ಇರಬೇಕು. ಸೊ ದೇರ್ಫೋರ್ n1 minus 18. ಯಾಕೆ ಅಂದ್ರೆ
ಆಬ್ಜೆಕ್ಟ್ ಈ ಕಡೆಗೆ ಮೂವ್ ಆಗ್ತಿದೆ ಅಂದ್ರೆ ಜಾಸ್ತಿ ಫೋರ್ಸ್ ಈ ಕಡೆಗೆ ಇರಬೇಕು, ಜಾಸ್ತಿ ಫೋರ್ಸ್ ಈ ಕಡೆಗೆ ಇದೆ ಅಂದ್ರೆ ಇದು ಜಾಸ್ತಿ ಇರಬೇಕು. n1 minus 18 is equals to mass is 3 kg into acceleration. ಒಂದು equation ಸಿಕ್ತು. Let us call this as equation number 1. ಅದೇ ತರ ಎಫ್ ಬಿ ಡಿ ಆಫ್ ಎಂತ ಕೆಜಿ ಇದು 2 kg ಮಾಸ್. 2 kg ಮಾಸ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ರೈಟ್ ಸೈಡ್ಗೆ n1 ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಮತ್ತೆ ಇದ್ರ ಮೇಲೆ ಲೆಫ್ಟ್ ಸೈಡ್ಗೆ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಅದನ್ನ ನಾನು n2 ಅಂತ ಕರಿತೀನಿ. ಈಗ ಆಬ್ಜೆಕ್ಟ್ ಲೆಫ್ಟ್ ಸೈಡ್ಗೆ ಮೂವ್ ಆಗ್ತಿದೆ ಅಂತ ನಾವು ಕನ್ಕ್ಲೂಷನ್ ಮಾಡಿದ್ವಿ, ಯಾಕಂದ್ರೆ ಈ ಕಡೆಯಿಂದ ಫೋರ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಮೂವ್ ಆದ್ರೆ ಲೆಫ್ಟ್ ಸೈಡ್ಗೆ ಮೂವ್ ಆಗಬೇಕು. ಸೊ ದೇರ್ ಫೋರ್ ಆಕ್ಸಲರೇಷನ್ ಇಸ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಇದ್ರದ್ದು ಎರಡು ಮೂರ್ದು ಆಕ್ಸಲರೇಷನ್ ಸೇಮ್ ಇರುತ್ತೆ. ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು m into a. ಸೊ ಯಾವ್ದ್ರ ಮೈನಸ್ ಯಾವ್ದು? n1 minus n2 ನ n2 minus n1 ನ ಬಿಗರ್ ಫೋರ್ಸ್ ಮೈನಸ್ ಸ್ಮಾಲರ್ ಫೋರ್ಸ್. ಯಾವ್ದು ಬಿಗರ್ ಇರುತ್ತೆ ಅದೇ ಆಕ್ಸಲರೇಷನ್ ಇರುತ್ತೆ, ಆ ಕಡೆ ಆಕ್ಸಲರೇಷನ್ ಇರುತ್ತೆ. ಹಾಗಾಗಿ n2 ದೊಡ್ಡದಿರುತ್ತೆ. n2 minus n1 is equals to ಮಾಸ್ ಎಷ್ಟಿದೆ? 2 into acceleration a ಇದೆ. So n2 minus a1 is equals to 2 into a. Let us call this as another equation. ಇನ್ನೊಂದು ಇಕ್ವೇಶನ್ ಸಿಕ್ತು, ಅದಕ್ಕೊಂದು ಡಬ್ಬ ಹಾಕಿ ಡಬ್ಬ ಇಕ್ವೇಶನ್ ಅಂತ ಕರೆಯೋಣ. ಸೊ ಇಕ್ವೇಶನ್ 1 ಸಿಕ್ತು, 2 ಸಿಕ್ತು. ಫ್ರೀ ಬಾಡಿ ಡಯಾಗ್ರಾಮ್ ಎಫ್ ಬಿ ಡಿ ಆಫ್ ಅದೆಂತ ಕೆಜಿ? 1 kg ಮಾಸ್. 1 kg ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಲೆಫ್ಟ್ ಸೈಡ್ಗೆ 36 ನ್ಯೂಟನ್ ಆಕ್ಟ್ ಮಾಡ್ತಾ ಇದೆ, ಅಂಡ್ ರೈಟ್ ಸೈಡ್ಗೆ ಏನಿದೆ? n2 ಆಕ್ಟ್ ಮಾಡ್ತಾ ಇದೆ. ದಟ್ ಈಸ್ ಅ ನಾರ್ಮಲ್ ಆಕ್ಟೆಡ್ ಬೈ ದಿಸ್ ಫೆಲೋ ಆನ್ ದಿಸ್ ಒನ್. ಸೊ ಆಕ್ಸಲರೇಷನ್ ಯಾವ ಕಡೆಗೆ ಬರಬೇಕು? ಲೆಫ್ಟ್ ಸೈಡ್ಗೆ ಬರಬೇಕು. ನೋ ಡೌಟ್ ಇನ್ ದಟ್ ಒನ್. ಎಫ್ ನೆಟ್ ಇದ್ರಲ್ಲಿ ದೊಡ್ಡ ಫೋರ್ಸ್ ಯಾವುದು? 36 ದೊಡ್ಡ ಫೋರ್ಸ್, ಯಾಕಂದ್ರೆ ಈ ಕಡೆಗೆ ಆಬ್ಜೆಕ್ಟ್ ಬರ್ತಿದೆ ಅಂದ್ರೆ ಆಕ್ಸಲರೇಟ್ ಈ ಕಡೆಗೆ ಆಗ್ತಿದೆ ಅಂದ್ರೆ ಎಫ್ ನೆಟ್ bigger force should be this one. So 36 minus n2 is equals to mass is 1 into acceleration. You'll get 36. Okay, a value ಸಿಕ್ಕಿದೆಯಲ್ಲ, a value is equals to this much. So a value na ಇಲ್ಲಿ substitute ಮಾಡೋಣ. In other words, do one thing. n2 is equals to 36 minus a. ಅದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. n2 is equal to 36 minus a minus n1 is equals to 2a. ಇದನ್ನ ಈ ಕಡೆಗೆ ತಗೊಂತೀನಿ. 36 minus 2a minus a minus 3a is equals to n1. So ಈ ಈಕ್ವೇಶನ್ ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. I'll get the value of n1. So a ಸಿಗತ್ತೆ. n1 ಗೆ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ? 36 minus 3a minus 18 is equals to 3a. 36 minus 18 ಏನಾಗತ್ತಪ್ಪ? 18 minus 3a is equals to 3a. 18 minus 3 ಏನಾಗತ್ತೆ? ಸಾರಿ, ಇದು ಆ ಕಡೆಗೆ ಹೋದ್ರೆ 6 ಆಗತ್ತೆ. 18 is equals to 6a. a is equals to 3 meter per second square. Am I right? Yes. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳೋಣ. f net is equals to m net into a net. F net is equals to m net into a net. F net ಎಷ್ಟಿದೆ? ಲೆಫ್ಟ್ ಸೈಡ್ಗೆ 36 ಇದೆ, ರೈಟ್ ಸೈಡ್ಗೆ ಎಷ್ಟಿದೆ? 18 ಇದೆ. ಸೊ 36 minus 18 is equals to m net ಎಷ್ಟಿದೆ? 3 plus 2 plus 1 6 into a acceleration of the each mass. 36 minus 8 is 18 equals to 6a. a is equals to 3 meter per second square. Obviously ನಾವು ಮಾಡಿರೋದು ಕರೆಕ್ಟ್ ಆಗಿದೆ. Am I right? So ಇದು ಯಾವ ಕಡೆಗಿದೆ? Towards left side. Acceleration is towards left side. It is understood. ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n1 ಸಿಗುತ್ತೆ. ಅದನ್ನ ತಗೊಂಡೋಗಿ ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n2 ಸಿಗುತ್ತೆ. So you can solve as per your convenient. So note ಮಾಡ್ಕೊಳ್ಳಿ, ನೀವು ಟ್ರೈ ಮಾಡಿ solve for n1 and n2. I'm going to the next question. Next question is find the tension and acceleration. Find the tensions and accelerations. Rope system ಕೊಡ್ತೀನಿ, ಟೆನ್ಷನ್ ನ ಫೈಂಡ್ ಔಟ್ ಮಾಡಿ ಮತ್ತೆ ಆಕ್ಸಲರೇಷನ್ಸ್ ನ ಕೂಡ ಫೈಂಡ್ ಔಟ್ ಮಾಡಿ. The question is find ಕಾಣಿಸ್ತಿಲ್ವಾ? Find tensions in strings and acceleration of each mass. The given bodies are like this. On the 4 kg mass illide, 4 kg, this is 4 kg. It is connected with a string to another mass of 2 kg. Illi 2 kg ide. Idu innondu mass ge innondu rope inda connect ಮಾಡಿದ್ರೆ string ಇಂದ
ಅದು 1 kg mass ಇದೆ, 1 kg. And the right side, an external force of 14 Newton is added. Find the acceleration of the system. ಪ್ರತಿಯೊಂದು ಮಾಸ್ದು acceleration same ಇರುತ್ತೆ as long as string is instretchable. Given strings are massless and unstretchable. Stretch ಆಗಲ್ಲ ಮತ್ತೆ ಅದರ ಮಾಸ್ ಏನಿದೆ negligible ಇದೆ. So find the tensions. ನೋಡಿ ಎರಡು ಟೆನ್ಷನ್ಸ್ ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಟೆನ್ಷನ್ ಇರುತ್ತೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಸೇಮ್ ಇರುತ್ತೆ, ಬಟ್ ಇವೆರಡು ಡಿಫ್ರೆಂಟ್ ಆಗಿದೆ. ಇದನ್ನ ನಾನು T1 ಅಂತ ಕರಿತೀನಿ, ಇದೆಷ್ಟಿರುತ್ತೆ T1 ಇರುತ್ತೆ. ಈ ಕಡೆಗೆ ಹೋದ್ರೆ ರೋಪ್ ಚೇಂಜ್ ಆಗಿದೆ, ಹಾಗಾಗಿ T2 ಆಗುತ್ತೆ, ಇದು T2 ಇರುತ್ತೆ. ಸೊ ದೀಸ್ ಆರ್ ದ ಟೆನ್ಷನ್ಸ್. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಫ್ರೀ ಬಾಡಿ ಡಯಾಗ್ರಾಮ್ ಬರೀರಿ, ಮತ್ತೆ ಎಫ್ ಅಥವಾ ಶಾರ್ಟ್ ಕಟ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇದಕ್ಕೂ ಯೂಸ್ ಮಾಡ್ಬೋದು ಶಾರ್ಟ್ ಕಟ್. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ free body diagram of FBD of 4 kg mass. 4 kg mass ಮೇಲೆ ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ. ಒಂದು ಫ್ರೀ ಬಾಡಿ ಡಯಾಗ್ರಾಮ್. ರೈಟ್ ಸೈಡ್ ಇದ್ರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇರೋದು ಒಂದೇ ಫೋರ್ಸ್, ಅದು ಟೆನ್ಷನ್ T1. ಸೊ T1 ಈ ಕಡೆಗಿದೆ. ಆಕ್ಸಲರೇಷನ್ ಯಾವ ಕಡೆಗೆ ಇರತ್ತಪ್ಪ? ಆಬ್ವಿಯಸ್ಲಿ ರೈಟ್ ಸೈಡ್ಗೆ ಇರುತ್ತೆ, ಅದನ್ನ ನಾನು A ಅಂತ ಬರೀತೀನಿ. ಇದೆಷ್ಟು ಆಕ್ಸಲರೇಷನ್ ಇಂದ ಮೂವ್ ಆಗತ್ತೋ ಇದು ಅಷ್ಟೇ. ಯಾವಾಗ ರೋಪ್ ಸ್ಟ್ರೆಚ್ ಆಗದಿರಾ ಇದ್ದಾಗ, ರೋಪ್ ಸ್ಟ್ರೆಚ್ ಆಗಲ್ಲ ಅಂದ್ರೆ ಮೂರದು ಆಕ್ಸಲರೇಷನ್ ಸೇಮ್ ಇರುತ್ತೆ. ಸೊ ದೇರ್ಫೋರ್ ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ, F net is equals to m into A. ಸೊ F net ರೈಟ್ ಸೈಡ್ ಫೋರ್ಸ್ ಮಾತ್ರ ಇದೆ, T1 is equals to ಇದರ ಮಾಸ್ ಎಷ್ಟಿದೆ 4 ಇದೆ, ಅದರ ಆಕ್ಸಲರೇಷನ್ A ಇದೆ. ಸೊ ಲೆಟ್ us consider this one equation. ಅದೇ ತರ let us use free body diagram of ಅದೆಂತ kg 2 kg ಮಾಸ್ ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ. ರೈಟ್ ಸೈಡ್ ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? T2 ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಲೆಫ್ಟ್ ಸೈಡ್ ಯಾವ್ದಿದೆ? T1 ಇದೆ. ಆಕ್ಸಲರೇಷನ್ ಯಾವ ಕಡೆಗೆ ಇರುತ್ತೆ ಇದ್ರೆ ರೈಟ್ ಸೈಡ್ ಗೆ ಇರುತ್ತೆ, ಯಾಕಂದ್ರೆ ಫೋರ್ಸ್ ಆ ಕಡೆಗೆ ಅಪ್ಲೈ ಮಾಡ್ತಾ ಇದೆ. ಯೂಸಿಂಗ್ F net is equals to MA. F net is equals to MA. ಹೇಳ್ತೀರಾ T2 minus T1 T1 minus T2 ನ? ಆಬ್ವಿಯಸ್ಲಿ ಆಕ್ಸಲರೇಷನ್ ಯಾವ ಕಡೆಗೆ ಇರುತ್ತೆ? ದೊಡ್ಡ ಫೋರ್ಸ್ ಯಾವ ಕಡೆಗೆ ಇರುತ್ತೋ ಆ ಕಡೆಗೆ ಇರುತ್ತೆ. ಹಾಗಾದ್ರೆ ಇದು ದೊಡ್ಡ ಫೋರ್ಸ್ ಆಗಿರಬೇಕು. T2 minus T1 is equals to ಇದ್ರ ಮಾಸ್ ಎಷ್ಟಿದೆ? 2 kg into ಆಕ್ಸಲರೇಷನ್ A ಇದೆ. ಇದು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್, ಇದೊಂದೊಂದು ಇಕ್ವೇಶನ್. ವಿ ಗಾಟ್ ಅನದರ್ ಇಕ್ವೇಶನ್, ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಅದೆಂತ kg 1 kg ಮಾಸ್. ರೈಟ್ ಸೈಡ್ಗೆ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ? 14 ನ್ಯೂಟನ್. ಲೆಫ್ಟ್ ಸೈಡ್ಗೆ ಟೆನ್ಷನ್ T1 ಇದೆ. F net is equals to MA, mass acceleration ರೈಟ್ ಸೈಡ್ ಇರುತ್ತೆ. ಸೊ therefore F net is equals to m into A. ನ್ಯೂಟನ್ ಸೆಕೆಂಡ್ ಲಾ, F net ಏನಿರುತ್ತೆ 14 minus T1 T1 minus 14 14 minus T1, ಯಾಕಂದ್ರೆ ಆಕ್ಸಲರೇಷನ್ ರೈಟ್ ಸೈಡ್ ಇದೆ, ಹಾಗಾಗಿ ಇದು ದೊಡ್ಡದಿರಬೇಕು. ಇದರ ಮಾಸ್ ಎಷ್ಟಿದೆ? 1 kg into ಆಕ್ಸಲರೇಷನ್ A. ಸೊ ವಾಟ್ ವಿ ಕ್ಯಾನ್ ಡೂ ನೌ ಇಸ್ T1 ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, T2 ಒಂದು ಇಕ್ವೇಶನ್ ಸಿಗುತ್ತೆ, ಅದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ವಿ ಗೆಟ್ ದ ಅನದರ್ ಇಕ್ವೇಶನ್. ಸೀದಾ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. T1 is equals to 4A. 14 minus T1, 4A is equals to A. 10A, sorry, not 10A, 14 is equals to 14 is equals to 5A. Am I doing correct? Hello, miss site nodi. Idu T1, idu T2. Idenagirutte T2 ಆಗಿರುತ್ತೆ. Sorry. I am very sorry. So idenide T2 ಇದೆ. 14 minus T2 na, T2 minus 14 na. 14 minus T2 is equals to ಇದರ ಮಾಸ್ ಏನಿದೆ 1 into acceleration A. ಅಲ್ಲ ಚೆಕ್ ಮಾಡಿದೆ ನೀವು ಅಲರ್ಟ್ ಆಗಿದ್ದೀರೋ ಇಲ್ವೋ ಅಂತ. ಯಾ T2 is equals to ಕೆಲಸ ಮಾಡಿ ಇದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. I'll do one thing. ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T2 minus T1 ಜಾಗದಲ್ಲಿ 4A ಬರೀತೀನಿ, that is equals to 2A. ಸೊ ಇದು ಆ ಕಡೆಗೆ ಹೋದ್ರೆ T2 is equals to 6A. ಸೊ ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 14 minus T2 6A, that is equals to 1A. ಇದು ಆ ಕಡೆಗೆ ಹೋದ್ರೆ 14 is equals to 7A. A is equals to 2 meter per second square. ನೋಡಿ ಚೆಕ್ ಮಾಡಿ. F net is equals to M net into A. F net is equals to M net into A. Let us use for full system. F net is equals to M net into A. ಈ ಪೂರ್ತಿ ಮಾಸು ಒಂದೇ ಅಂತ ಅಸ್ಯೂಮ್ ಮಾಡ್ಕೋಬಹುದು ಬೇಕಾದ್ರೆ. F net ಎಷ್ಟಿದೆ? ರೈಟ್ ಸೈಡ್ಗೆ 14 ನ್ಯೂಟನ್ ಇದೆ. M net 4 plus 2 ಎಷ್ಟಾಗುತ್ತೆ? ಅದೆಂತದ್ದು 4 5 6 7 7 into A. A is equals to 2 meter per second square. ನಾವು ಮಾಡ್ತಿರೋದು ಕರೆಕ್ಟ್ ಆಗಿದೆ. ರೈಟ್, ಆಲ್ ರೈಟ್. ನೆಕ್ಸ್ಟ್ ಟಾಸ್ಕ್ ಏನು?
Find the tensions. Idun tagaman il substitute mani, you'll get T2 is equals to 12 Newton. Matte idun tagaman il substitute mani, T1 is equals to 8 Newton. That's it. T1 siktu, T2 siktu. So idukke innondu update kortini. Let us see what you are going to do. ಈ ಕಡೆಗೆ ಇನ್ನೊಂದು ಫೋರ್ಸ್ ಅಪ್ಲೈ ಮಾಡ್ತೀನಿ, ದಟ್ ಈಸ್ 64 ನ್ಯೂಟನ್ ಅಪ್ಲೈ ಮಾಡ್ತೀನಿ. ಸೇಮ್ ಕ್ವಶನ್, ಟ್ರೈ ಬೈ ಯುವರ್ ಸೆಲ್ಫ್. ನೀವೇ ಟ್ರೈ ಮಾಡಿ ಒಂದ್ಸತಿ. ಲೆಟ್ ಅಸ್ ಸಿ ನೆಕ್ಸ್ಟ್ ಕ್ವಶನ್. ಇದನ್ನ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಆ ಕ್ವಶನ್ ನೋಟ್ ಮಾಡ್ಕೊಂಡು ಸೊಲ್ಯೂಷನ್ ತರಿಸೋದಕ್ಕೆ ನೀವೇ ಟ್ರೈ ಮಾಡಿ. ಐ ಆಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. Find the tension and acceleration of each mass. Find the tension in each string and acceleration of each mass. Illondu mass ide. Let us consider this is of 10 kg. 10 kg na ಒಂದು rope ಇಂದ ಕಟ್ ಹಾಕಿದ್ದೀನಿ. ಸೊ ಇದು 5 kg and ಈ rope ನ ನಾನು ಈ ಕಡೆ ಎಳೆತಿದ್ದೀನಿ. I am pulling like this. ಈ ಕಡೆಗೆ ಎಷ್ಟು ನ್ಯೂಟನ್ ಕೊಡೋಣ? ಮೇ ಬಿ ಒಂದು 30 ನ್ಯೂಟನ್ ಕೊಡೋಣ, such that it is making an angle 37 degree. Find the acceleration and find the tension in the rope. Let us consider ಇಲ್ಲಿ tension T ಇರುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಏನಿರುತ್ತೆ? T ಇರುತ್ತೆ. ಪಾಸ್ ಮಾಡಿ ವಿಡಿಯೋನ ಟ್ರೈ ಮಾಡಿ ನೀವೇ ಆನ್ಸರ್ ತರಿಸೋದಕ್ಕೆ. ನಾನು ಮಾಡ್ಲಿಕ್ಕೆ ಹೊರಟೆ. in 1 2 3 4 1 2 3 4 1 2 3 4 ಆಯ್ತು, ಡನ್. ಐ ಆಮ್ ಗೋಯಿಂಗ್ ಟು ಡೂ. ಈಗ ಈ ಫೋರ್ಸು ಏನ್ ಮಾಡುತ್ತೆ? ಈ ಆಬ್ಜೆಕ್ಟ್ ನ ಈ ಕಡೆಗೂ ಪುಲ್ ಮಾಡಕ್ ಟ್ರೈ ಮಾಡುತ್ತೆ, ಈ ಕಡೆಗೂ ಪುಲ್ ಮಾಡಕ್ ಟ್ರೈ ಮಾಡುತ್ತೆ. ಸೊ ಐ ಆಮ್ ಅಸ್ಯೂಮಿಂಗ್ ದರ್ ಇಸ್ ಓನ್ಲಿ ಡೈರೆಕ್ಷನ್ ಫೋರ್ಸ್, ಐ ಮೀನ್ ನೆಟ್ ಆಕ್ಸಲರೇಷನ್ ಈ ಕಡೆಗಿದೆ ಅಂತ ಅನ್ಕೊಳ್ಳೋಣ. ಇಲ್ಲ ಮೇಲೆ ಲಿಫ್ಟ್ ಮಾಡಕ್ ಆಗಲ್ಲ, ಆಕ್ಚುಲಿ ಆಗಲ್ಲ. ಈ ಕಡೆಗೆ ಮಾಡಿದ್ರೆ 30 ಇಂಟು sin 37 ರಿಸಾಲ್ವ್ ಮಾಡೋಣ. ಡೂ ಒನ್ ಥಿಂಗ್, ಇದು ಈ ಕಡೆಗೆ ರಿಸಾಲ್ವ್ ಮಾಡಿದ್ರೆ 30 ಇಂಟು ಕಾಸ್ ಆಫ್ 37, ಈ ಕಡೆಗೆ ರಿಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? 30 ಇಂಟು ಸೈನ್ ಆಫ್ 37. ಸೊ ನಮ್ಗೆ ವರ್ಟಿಕಲ್ ಆಕ್ಸಲರೇಷನ್ ಈಗ ಸದ್ಯಕ್ಕೆ ಬೇಕಾಗಿಲ್ಲ, ಹಾರಿಸಾಂಟಲ್ ಆಕ್ಸಲರೇಷನ್ ಮಾತ್ರ ಬೇಕಾಗಿದೆ. ವರ್ಟಿಕಲ್ ಬೇಕಾದ್ರೆ ಇದನ್ನ ತಗೋಬೇಕಾಗತ್ತೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದೋಸ್ ಥಿಂಗ್ಸ್. ಈ ತರ ಆಸಿಲೇಷನ್, ಈ ತರ ಆಕ್ಸಲರೇಷನ್ ಮಾತ್ರ ಬೇಕಾಗಿರೋದ್ರಿಂದ ನಾನು ಈ ಫೋರ್ಸ್ ನ ತಗೊಂತೀನಿ. ಸೊ ನಾವು ರೈಟಿಂಗ್ ಈಕ್ವಲೆಂಟ್ ಡಯಾಗ್ರಾಮ್ ಬರುತ್ತೆ. ಇದು 10 kg ಆಗಿದ್ರೆ ಇದು ಟೆನ್ಷನ್ T ಇರುತ್ತೆ, ಇದು ಟೆನ್ಷನ್ T ಇರುತ್ತೆ, ಇದು 5 kg ಮಾಸ್. ಅಂಡ್ ರೈಟ್ ಸೈಡ್ ಫೋರ್ಸ್ ಎಷ್ಟಿದೆ? 30 cos 37. ನೆನಪಿದೆಯಾ ಟ್ರಯಾಂಗಲ್? 37 ಇದೆ, ಇದು 3 4 5 ಇರಬೇಕಾಗುತ್ತೆ. 37 is adjacent by hypotenuse, that is 30 into 4 divided by 5. ಸೊ 6 ಇಂದ ಕ್ಯಾನ್ಸಲ್ ಆಗುತ್ತೆ. ಇದು ಎಷ್ಟಾಗುತ್ತೆ? 20 ಎಂತದದು? 24 ನ್ಯೂಟನ್. 24 ನ್ಯೂಟನ್. ಈಗ ಇದನ್ನು ಸಾಲ್ವ್ ಮಾಡ್ಬೋದು ತಾನೆ? 10 kg ಇದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ರೈಟ್ ಸೈಡ್ಗೆ ಟೆನ್ಷನ್ ಇದೆ ಅಂಡ್ ಆಕ್ಸಲರೇಷನ್ ರೈಟ್ ಸೈಡ್ಗೆ ಏನಿರುತ್ತೆ ಅದನ್ನ ಎ ಅಂತ ಕರೆಯೋಣ. ಸೊ ಟೆನ್ಷನ್ ಇಸ್ ಈಕ್ವಲ್ಸ್ ಟು ಎ. ಅದೇ ತರ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಫೆಲೋ. ರೈಟ್ ಸೈಡ್ಗೆ 24 ನ್ಯೂಟನ್ ಇದೆ, ಲೆಫ್ಟ್ ಸೈಡ್ಗೆ ಟೆನ್ಷನ್ T ಇದೆ, ಆಕ್ಸಲರೇಷನ್ ರೈಟ್ ಸೈಡ್ ಇದೆ ಅಂತ ಅನ್ಕೋಣ. ಆಕ್ಸಲರೇಷನ್ ಇನ್ ಎಕ್ಸ್ ಆಕ್ಸಿಸ್. ನಾನು ವೈ ಆಕ್ಸಿಸ್ ಸಾಲ್ವ್ ಮಾಡಕ್ಕೆ ಹೋಗಲ್ಲ, ಗೊತ್ತಿಲ್ಲ ವೈ ಆಕ್ಸಿಸ್ ಅಲ್ಲಿ ಈ ಆಬ್ಜೆಕ್ಟ್ ಲಿಫ್ಟ್ ಮಾಡಕ್ ಆಗತ್ತಾ ಇಲ್ವಾ. ಲೆಟ್ ಅಸ್ ಚೆಕ್. ಬೇಕಾದ್ರೆ ಚೆಕ್ ಮಾಡೋಣ. 30 sin 37 ನಾನು ಅದ್ ಆಮೇಲೆ ಮಾಡ್ತೀನಿ. T 24 minus T na T minus 24. Acceleration right side irodrinda 24 minus T is equals to mass 5 kg in acceleration. T value A ide, 24 minus A is equals to 5A. So A is equals to idu 6 barutte aa kadege 4 meter per second square. So hagagi tension is equals to 4 Newton barutte. You are going to get 4 Newton. ಅರ್ಥ ಆಯ್ತಾ? ಈಗ ಮೇಲೆಗೆ ಆಬ್ಜೆಕ್ಟ್ ಲಿಫ್ಟ್ ಆಗತ್ತಾ ಇಲ್ವಾ ಚೆಕ್ ಮಾಡೋಣ. ಮೇಲೆಗೆ ಯಾವ ಫೋರ್ಸ್ ಆಕ್ಟ್ ಆಗ್ತದೆ? 30 of sin 37. Sin 37 is opposite by hypotenuse, that is 3 divided by 5. 5 ones are 5 6 are is equal to ಎಷ್ಟು ಬರುತ್ತೆ? 18 ನ್ಯೂಟನ್ ಬರುತ್ತೆ. Am I right? Yeah, 18 ನ್ಯೂಟನ್ ಮೇಲೆಗಿದೆ. ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರೀತೀನಿ. 18 ನ್ಯೂಟನ್ ಮೇಲೆಗಿದೆ. ಡೌನ್ ಸೈಡ್ ಎಷ್ಟಿದೆ? 5 into G, 50 ನ್ಯೂಟನ್ ಇದೆ. ಆಬ್ವಿಯಸ್ಲಿ ಆಬ್ಜೆಕ್ಟ್ ಮೇಲೆಗೆ ಹೋಗಕ್ಕಾಗಲ್ಲ, ಬಿಕಾಸ್ ನಾರ್ಮಲ್ ಮತ್ತೆ ಇವೆರಡೂ ಸೇರ್ಕೊಂಡು ಬ್ಯಾಲೆನ್ಸ್ ಆಗ್ತಿರುತ್ತೆ. ನಾರ್ಮಲ್ ಮೇಲೆಗಿರುತ್ತೆ. ನಾರ್ಮಲ್ ಪ್ಲಸ್ 18 is equals to 50.
ಆಗಿರುತ್ತೆ. ನಾರ್ಮಲ್ ನ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಯು ಕ್ಯಾನ್ ಗೆಟ್. ಆಬ್ವಿಯಸ್ಲಿ ಮೇಲೆಗೆ ಪುಲ್ ಮಾಡಕ್ಕಾಗಲ್ಲ ಈ ತರ, ಐ ಮೀನ್ ಮೇಲೆಗೆ ಆಕ್ಸಲರೇಟ್ ಮಾಡಕ್ಕಾಗಲ್ಲ. ಓನ್ಲಿ ಥಿಂಗ್ ಇಸ್ ಇಟ್ ಕ್ಯಾನ್ ಆಕ್ಸಲರೇಟ್ ಟುವರ್ಡ್ಸ್ ರೈಟ್ ಸೈಡ್. ಸೊ ಅದರ ಆಕ್ಸಲರೇಷನ್ ಎಷ್ಟಿರುತ್ತೆ, 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಫ್ರಮ್ ನೀಟ್ 2022. ನೀಟ್ 2022 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಡನ್. Question from NEET 2022. From NEET 2022. Previous year question. Find the normal force between 1 kg and 2 kg mass. One system na kottidare. They are given one system like this. Illi 3 masses ide. Mass 1 is of 3 kg. Mass 2 is of 2 kg and mass 1 is of 1 kg. Idu 1 kg. ಈ ಕಡೆಯಿಂದ 16 ನ್ಯೂಟನ್ ಫೋರ್ಸ್ ನ ಅಪ್ಲೈ ಮಾಡ್ತಿದ್ದಾರೆ. 16 ನ್ಯೂಟನ್ ಫೋರ್ಸ್ ಅಂಡ್ ಈ ಕಡೆಯಿಂದ ಈ ಕಡೆಗೆ 18 ನ್ಯೂಟನ್ ಫೋರ್ಸ್ ನ ಅಪ್ಲೈ ಮಾಡ್ತಿದ್ದಾರೆ. ಸೊ ಇಟ್ ಈಸ್ ಮೇಕಿಂಗ್ ಅನ್ ಆಂಗಲ್ ಆಫ್ 30 ಡಿಗ್ರಿ. ಥೀಟಾ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ ಗಿವೆನ್ ಡೇಟಾ. ಗಿವೆನ್ ದ ಸರ್ಫೇಸಸ್ ಆರ್ ಸ್ಮೂತ್ ಸರ್ಫೇಸಸ್ ಆಗಿದೆ. That means no friction. Friction ಬಗ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಾಗ ಒಳ್ಳೊಳ್ಳೆ ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ರಿಕ್ಷನ್ ಇಲ್ಲ. ಹಾಗಾದ್ರೆ ವಾಟ್ ಈಸ್ ದ ನಾರ್ಮಲ್ ಫೋರ್ಸಸ್ ಬಿಟ್ವೀನ್ ದೀಸ್ ಟೂ ಫೆಲೋಸ್? 2 kg ಮತ್ತೆ 1 kg ಮಾಸ್ ನಡುವೆ ನಾರ್ಮಲ್ ಫೋರ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಕ್ವಶನ್ ಕ್ಲಿಯರ್ ಆಯ್ತಾ? ಇಸ್ ಅ ಕ್ವಶನ್ ಕ್ಲಿಯರ್? ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ಸ್ ಬೇಕಾದ್ರೆ ಕೊಡ್ತೀನಿ. ಆಪ್ಷನ್ ಎ 20 ನ್ಯೂಟನ್, ಆಪ್ಷನ್ ಬಿ 10 ನ್ಯೂಟನ್, ಆಪ್ಷನ್ ಸಿ 25 ನ್ಯೂಟನ್, ಆಪ್ಷನ್ ಡಿ 100 ನ್ಯೂಟನ್. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಒಂದು 5 ನಿಮಿಷ ಡೆಡಿಕೇಟ್ ಮಾಡಿ ಇದಕ್ಕೆ. ಒಳ್ಳೆ ಕ್ವಶನ್, ಸಖತ್ತಾಗಿರ್ತಕ್ಕಂಥ ಕ್ವಶನ್, ಸ್ವಲ್ಪ ಟ್ರಿಕಿ ಆದ್ರೂ ಮಜಾ ಬರ್ತಕ್ಕಂಥ ಕ್ವಶನ್. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಫಸ್ಟ್ ಆಫ್ ಆಲ್ ಇನ್ನೊಂದು ಕ್ವಶನ್ ಕೇಳ್ತೀನಿ. ಈ ಸಿಸ್ಟಮ್ ಆಕ್ಸಲರೇಟ್ ಆಗತ್ತಾ ಇಲ್ವಾ? ಫಸ್ಟ್ ಆಫ್ ಆಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಅಂದ್ರೆ ಡೌನ್ ಸೈಡ್ ಆಕ್ಸಲರೇಟ್ ಆಗತ್ತಾ ಅಥವಾ ಮೇಲೆ ಆಕ್ಸಲರೇಟ್ ಆಗತ್ತಾ ಅಂತ ಕೇಳ್ತಿದ್ದೀನಿ. ಸರ್ ಆಬ್ವಿಯಸ್ಲಿ ಇಲ್ಲಿ 16 ಇದೆ, ಇಲ್ಲಿ 18 ಇದೆ. ಲಾರ್ಜರ್ ಫೋರ್ಸ್ ಆಗಿರೋದ್ರಿಂದ ಮೇಲೆಗೆ ಹಾಗೆ ಆರಿ ಹೋಗ್ಬೇಕಾಗಿತ್ತು. ಗೊತ್ತಿಲ್ಲ ಇನ್ನು ಇವೆರಡೇ ಫೋರ್ಸಸ್ ಅಂತ ಅನ್ಕೊಂತಾ ಇದ್ರಿ. ಇನ್ನು ಬೇರೆ ಬೇರೆ ಫೋರ್ಸಸ್ ಇದೆ. ಸೊ ನಾನು ಮಾಡ್ತೀನಿ ನೋಡಿ. ಇಲ್ಲಿ ಈಗ ಈ ಪೂರ್ತಿ ಸಿಸ್ಟಮ್ ನ ಆಕ್ಸಲರೇಟ್ ಫೈಂಡ್ ಔಟ್ ಮಾಡುವಾಗ ಈ ಪೂರ್ತಿ ಒಂದೇ ಮಾಸ್ ಅಂತ ಅಸ್ಯೂಮ್ ಮಾಡ್ಕೋಬೋದಾ? ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಈ 3 kg ಮಾಸು ಮತ್ತೆ 2 kg ಮಾಸು 1 kg ಮಾಸು ಎಲ್ಲ ಸೇರಿ ಒಂದೇ ಮಾಸ್ ಅಂತ ಅನ್ಕೋಬಹುದಾ? ನಾನು ಇನ್ನು ಆಕ್ಸಲರೇಷನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನು ಆಕ್ಚುಯಲ್ ಕ್ವಶನ್ಗೆ ಆನ್ಸರ್ ಮಾಡಕ್ ಹೊರಟಿಲ್ಲ. ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ತಾ ಇದ್ದೀನಿ, ಮೇಲೆಗೆ ಹೋಗತ್ತಾ ಡೌನ್ ಸೈಡ್ ಬರುತ್ತಾ ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಆಕ್ಸಲರೇಷನ್ ನ್ಯೂಟನ್ ಸೆಕೆಂಡ್ ಲಾ ಬರೀಬೇಕಾದ್ರೆ ಆಕ್ಸಲರೇಷನ್ ಕೊಡ್ಬೇಕು. ಮೇಲೆಗೆ ಹೋಗ್ಬೇಕಾ ಮೇಲೆ ಕೊಡ್ಬೇಕಾ ಡೌನ್ ಸೈಡ್ ಕೊಡ್ಬೇಕಾ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಇದು ಎಷ್ಟು ಕೆಜಿ ಇರುತ್ತೆ? 3 + 2 4 5 6 kg ಇರುತ್ತೆ. ದಿಸ್ ಇಸ್ 6 kg ಮಾಸ್. ಮೇಲ್ಗಡೆಗೆ 860 ನ್ಯೂಟನ್ ಅಪ್ಲೈ ಮಾಡ್ತಿದ್ದಾರೆ, ಡೌನ್ ಸೈಡ್ಗೆ 18 ನ್ಯೂಟನ್ ಅಪ್ಲೈ ಮಾಡ್ತಿದ್ದಾರೆ. ಇನ್ಯಾವ್ದಾದ್ರು ಫೋರ್ಸ್ ಇದೆಯಾ? ಇದೆ. ಇದೇನಿದೆ? 6G ಇರುತ್ತೆ. 6G ಇದ್ರೆ ಇದು ಆಂಗಲ್ ಥೀಟಾ ಕೊಟ್ಟಿದ್ದಾರೆ ಅಂದ್ರೆ ಈ ಆಂಗಲ್ ಎಷ್ಟಿರತ್ತಪ್ಪ? 90 - 30 ದಟ್ ಇಸ್ 60 ಡಿಗ್ರಿ ಇರುತ್ತೆ. ನಾವು ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ದಿಸ್ ಮಾಸ್ 6 kg? ಒಂದು ರೈಟ್ ಸೈಡ್ಗೆ ಇದು ಮೇಲೆಗೆ ಬರೀತೀನಿ 60 ನ್ಯೂಟನ್ ಇದೆ, ಡೌನ್ ಸೈಡ್ಗೆ 18 ನ್ಯೂಟನ್. ಆರೋ ಮಾಸ್ ಗಮನಿಸಿ, ಇದು ಈ ಕಡೆಗಿದೆ, ಈ ಕಡೆಗಿದೆ. ನಾನು ಶಿಫ್ಟ್ ಮಾಡ್ಕೊಂತಾ ಇದ್ದೀನಿ. ಅಂಡ್ ಡೌನ್ ಸೈಡ್ ಇಸ್ 6G. ಇದು ಥೀಟಾ ಇರೋದ್ರಿಂದ ಈ ಕಡೆಗೆ ರೆಸಾಲ್ವ್ ಮಾಡಿದೆ ನನಗೆ 6G ಕಾಸ್ ಆಫ್ 30 ಡಿಗ್ರಿ. ಮತ್ತೆ ಈ ಕಡೆಗೆ ಇನ್ನೊಂದು ಕಾಂಪೋನೆಂಟ್ ಬರುತ್ತೆ ದಟ್ ಈಸ್ 6G ಸೈನ್ ಆಫ್ ದ 60. ಸರಿ, ಇದೇನಿದು 60 ಡಿಗ್ರಿ and this is sine of 60 degree. ಈ ಆಂಗಲ್ 60 ಇರೋದ್ರಿಂದ 6G ಇರೋದು ಆಂಗಲ್ ಯಾವ ಕಡೆಗಿದೆಯೋ ಆ ಕಡೆಗೆ ರೆಸಾಲ್ವ್ ಮಾಡಿದ್ರೆ 6G cos 60. ಅದರ ಪರ್ಪೆಂಡಿಕ್ಯುಲರ್ ಆಗಿ 6G sin 60 ಬರುತ್ತೆ. ಮೇಲ್ಗಡೆಗೆ ನಾರ್ಮಲ್ ಬರುತ್ತೆ, ಬಟ್ ನನ್ ನಾರ್ಮಲ್ ಬೇಕಾಗಿಲ್ಲ. ಆಬ್ವಿಯಸ್ಲಿ ಆಬ್ಜೆಕ್ಟ್ ಹೀಗೆಲ್ಲ ಹಾರೋದಿಲ್ಲ ತಾನೆ, ಹಾಗಾಗಿ ಈ ನಾರ್ಮಲ್ ಇದಕ್ಕೆ ಈಕ್ವಲ್ ಆಗುತ್ತೆ. ಸಪೋಸ್ ಏನಾದ್ರು ನಾರ್ಮಲ್ ಕೇಳಿದ್ರೆ 6G sin 60, ನಾ ಹೇಳ್ತಿರೋದು ಈಕ್ವಲೆಂಟ್ ಸಿಸ್ಟಮ್, ಇಲ್ಲಿ ಬೇರೆ ಬೇರೆ ಬರುತ್ತೆ. ಸೊ ಈಕ್ವಲೆಂಟ್ ಸಿಸ್ಟಮ್ಗೆ ಇಷ್ಟ ಆಗ್ತಾ ಇತ್ತು, ನನಗೆ ಇದು ಬೇಕಾಗಿಲ್ಲ, ಹಾಗಾಗಿ ಎಲಿಮಿನೇಟ್ ಮಾಡ್ಕೊಂತೀನಿ. ಸೊ ಐ ಡೋಂಟ್ ವಾಂಟ್ ದಿಸ್ ಥಿಂಗ್ಸ್. ಇದು ಆಲ್ರೆಡಿ ರಿಸಾಲ್ವ್ ಆಗಿ ಇದು ಬರ್ತಿದ್ದೀನಿ. ಆಕ್ಸಲರೇಟ್ ಆದ್ರೆ ಮೇಲೆಗೆ ಆಗ್ಬೇಕು ಇಲ್ಲ ಡೌನ್ ಸೈಡ್ ಆಗ್ಬೇಕು. 6G cos 60. cos 60 ಏನು? 6 × 10 × cos 60 is 1/2. So that is 30 Newton. 6 5 is 30. 30 Newton down side, 18 Newton down side.
ಮೇಲ್ಗಡೆಗೆ 60 ನ್ಯೂಟನ್ ಇದೆ. ನೆಟ್ ಫೋರ್ಸ್ ಇಸ್ ಟುವರ್ಡ್ಸ್ ಅಪ್ ಸೈಡ್. ಹಾಗಾಗಿ ಎಫ್ ನೆಟ್ ನೋಡಿ ಈ ಕಡೆಗೆ ಆಕ್ಸಲರೇಟ್ ಆಗ್ಬೇಕು. ಇನ್ ಕೇಸ್ ಪೂರ್ತಿ ಸಿಸ್ಟಮ್ ಆಕ್ಸಲರೇಟ್ ಆದ್ರೆ ಮೇಲೆಗೆ ಹಾಕ್ಬೇಕು. ಸೊ ಡೈರೆಕ್ಟ್ ಆಗಿ ಹೇಳಿದ್ವಲ್ಲ, ನೀವು ಆಗ್ಲೇ ಗ್ರಾವಿಟೇಷನಲ್ ಫೋರ್ಸಸ್ ನ ಕನ್ಸಿಡರ್ ಮಾಡಿಲ್ಲ, ಅದ್ರ ಕಾಂಪೋನೆಂಟ್ ಈ ಕಡೆಗೆ ಆಕ್ಟ್ ಆಗ್ತಾ ಇರುತ್ತೆ, ಅದನ್ನ ಕನ್ಸಿಡರ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಆಕ್ಸಲರೇಷನ್ ಮೇಲೆಗಿರತ್ತೆ. ಎಷ್ಟಿರತ್ತೆ? ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಂ ನೆಟ್ ಇಂಟು ಎ ಆಫ್ ದ ಸಿಸ್ಟಮ್. ಎಫ್ ನೆಟ್ ಎಷ್ಟಿದೆ? 60 ಮೈನಸ್ ಎಷ್ಟಿದು 30 ಪ್ಲಸ್ 18. 60 ಮೈನಸ್ 30 ಪ್ಲಸ್ 18 is equals to 6 into a. 60 minus 48 is equals to 6a. 60 minus 48. a ಎಷ್ಟು ಬರುತ್ತಪ್ಪ? ಇದು 12 ಬರುತ್ತೆ. a is equals to 2 meter per second square. ಅಂದ್ರೆ ಪೂರ್ತಿ ಸಿಸ್ಟಮ್, ಈ ಪೂರ್ತಿ ಸಿಸ್ಟಮ್ ಮೇಲ್ಗಡೆಗೆ ಆಕ್ಸಲರೇಟ್ ಆಗ್ತಿದೆ ವಿತ್ ಅನ್ ಆಕ್ಸಲರೇಷನ್ 2 meter per second square. ಈಗ ಫ್ರೀ ಬಾಡಿ ಡಯಾಗ್ರಾಮ್ ಪ್ರತಿಯೊಂದಕ್ಕೂ ಬರೀರಿ. ಯು ಕ್ಯಾನ್ ಗೆಟ್ ದ ನಾರ್ಮಲ್ ಫೋರ್ಸಸ್ ಆಕ್ಟಿಂಗ್ ಆನ್ ದೀಸ್ ಟು ಮಾಸಸ್. ನೋಡಿ, ಇದು ಇದ್ರ ಮೇಲೆ ನಾರ್ಮಲ್ ಫೋರ್ಸ್ ಆಕ್ಟ್ ಆಗತ್ತೆ, ಅದನ್ನ ನಾನು N1 ಅಂತೀನಿ. ಇದು ಇದ್ರ ಮೇಲೆ ಅಷ್ಟೇ ಫೋರ್ಸ್ ಆಕ್ಟ್ ಆಗತ್ತೆ, ಅದು N1 ಅಂತ ಕರಿತೀನಿ. ಸೊ ಇದು ಇದ್ರ ಮೇಲೆ ನಾರ್ಮಲ್ N2 ಆಕ್ಟ್ ಆಗ್ತಾ ಇರುತ್ತೆ, ಮತ್ತೆ ಇದು ಇದ್ರ ಮೇಲೆ N2 ನಾರ್ಮಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ನಮಗ್ ಕೇಳ್ತಿರೋದು ನಾರ್ಮಲ್ N2 ವ್ಯಾಲ್ಯೂ ಕೇಳ್ತಿದೆ. ಸೊ N2 ನ ಸಾಲ್ವ್ ಮಾಡ್ಬೇಕಾದ್ರೆ ಇದ್ರದ್ದು ಫ್ರೀ ಬಾಡಿ ಡಯಾಗ್ರಾಮ್ ಬರೀರಿ, ಇದ್ರದ್ದು ಫ್ರೀ ಬಾಡಿ ಡಯಾಗ್ರಾಮ್ ಬರೀರಿ. ಇದ್ರದ್ದು ಫ್ರೀ ಬಾಡಿ ಡಯಾಗ್ರಾಮ್ ಬರ್ದೆ N1 ಗೆ ಸಾಲ್ವ್ ಮಾಡ್ಬೇಕು. ಸೊ ನಮ್ಗೆ N1 ಬೇಕಾಗಿಲ್ಲ, ಆಕ್ಚುಲಿ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೇಕಾದ್ರೆ ಬರೀ N2 ಸಾಕು. ಹಾಗಾಗಿ ಫ್ರೀ ಬಾಡಿ ಡಯಾಗ್ರಾಮ್ ಎಫ್ ಬಿ ಡಿ ಆಫ್ 1 kg ಮಾಸ್. 1 kg ಮಾಸ್ ಆಕ್ಸಲರೇಷನ್ 2 meter per second square ಬಂತು. ಪೂರ್ತಿ ಸಿಸ್ಟಮ್ ಮೇಲೆಗೆ 2 meter per second square ಸ್ಪೀಡ್ ಅಲ್ಲಿ ಹೋಗ್ತಿರತ್ತೆ. ಸೊ ನಂಗೆ ಈಗ ಇವೆರಡು ನಡುವೆ ನಾರ್ಮಲ್ ಫೋರ್ಸ್ ಬೇಕಾಗತ್ತೆ. ಹಾಗಾದ್ರೆ ಇದ್ರದ್ದು ಫ್ರೀ ಬಾಡಿ ಡಯಾಗ್ರಾಮ್ ಬರಿತಾ ಕೂತ್ಕೊಂಡ್ರೆ ನಾನು N1 ಸಾಲ್ವ್ ಮಾಡ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಇದ್ರ ಫ್ರೀ ಬಾಡಿ ಡಯಾಗ್ರಾಮ್ ಬರಿತೀನಿ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ 1 kg ಮಾಸ್. 1 kg ಮಾಸ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು, ಈ ಕಡೆಗೆ 18 ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಕಣ್ಣಿಗೆ ಕಾಣಿಸ್ತಿದೆ, ವಿ ಕ್ಯಾನ್ ರೈಟ್ ಆಸ್ ಇಟ್ ಇಸ್. ಮತ್ತೆ ಈ ಕಡೆಗೆ ಇನ್ನೊಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ನಾನು ಈ ಕಡೆ ಬರ್ಕೊಂತೀನಿ ನೋಡಿ. 18 ನ್ಯೂಟನ್ ಈ ಕಡೆಗಿದೆ ಒಂದು ಫೋರ್ಸ್, 18 ನ್ಯೂಟನ್. ಇನ್ನೊಂದು ಮೇಲೆಗೆ N2 ಇದೆ, ನನ್ಗೆ ಬೇಕಾಗಿರೋದು ಆ N2ನೇ. ಮತ್ತೆ ಆಕ್ಸಲರೇಷನ್ ಆಫ್ ದ ಬಾಡಿ ಇಸ್ ಟುವರ್ಡ್ಸ್ ರೈಟ್ ಸೈಡ್. a is equals to 2 meter per second square. a ವ್ಯಾಲ್ಯೂ 2 ಬಂದಿದೆ. ಇನ್ನೇನಾದ್ರೂ ಫೋರ್ಸ್ ಇದೆಯಾ ನೋಡಿ? ನಾನು ಫ್ರೀ ಬಾಡಿ ಡಯಾಗ್ರಾಮ್ ಬರೆಯುವಾಗ ಅದನ್ನ ಐಸೋಲೇಟ್ ಮಾಡ್ತಾ ಇದ್ದೀನಿ. ಈ ಬಾಡಿನ ಐಸೋಲೇಟ್ ಮಾಡಿ ಬೇರೆ ಯಾವುದೇ ಬಾಡಿ ಫೋರ್ಸಸ್ ಬೇರೆ ಯಾವುದೇ ಬಾಡಿ ಮೇಲೆ ಇದ್ರ ಫೋರ್ಸ್ ಆಕ್ಟ್ ಆಗ್ತಾರೆ ನನಗೆ ಬೇಕಾಗಿಲ್ಲ. ಅದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ಅದು ಬೇಕಾಗತ್ತೆ. ಸೊ ಈಗ ಇದನ್ನ ಐಸೋಲೇಟ್ ಮಾಡಿದ್ರೆ ಒಂದು ಈ ಫೋರ್ಸ್ ಇದೆ, ಇನ್ನೊಂದು ಈ ಫೋರ್ಸ್ ಇದೆ, ಇನ್ ಯಾವ್ದಾದ್ರು ಫೋರ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಂದ ಒಂದು ವೆಯ್ಟ್ ಕ್ರಿಯೇಟ್ ಆಗತ್ತೆ. ದಟ್ ಈಸ್ ಗಿವೆನ್ ಬೈ 1g ಫೋರ್ಸ್ ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ. ಯಾ, ಐ ಟೋಲ್ಡ್ ಯು ಡೌನ್ ಸೈಡ್ ಗ್ರಾವಿಟೇಷನಲ್ ಫೋರ್ಸ್ ಇದೆ, 1g ಫೋರ್ಸ್ ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ. ಈ ಆಂಗಲ್ ಎಷ್ಟಿದೆ? 60 ಡಿಗ್ರಿ ಇದೆ. ಇದು 30 ಇದ್ರೆ ಇದು 60 ಇರಲೇಬೇಕು. ಡೌನ್ ಸೈಡ್ ಇಸ್ 1g ಫೋರ್ಸ್. ಸೊ ಈಗ 1g ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ 1g ಕಾಸ್ ಆಫ್ 60 ಬರುತ್ತೆ, ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ 1g ಸೈನ್ 60 ಬರುತ್ತೆ. ಸೊ ನನಗೆ ಈ ನಾರ್ಮಲ್ ಇದಕ್ಕೆ ಬ್ಯಾಲೆನ್ಸ್ ಮಾಡುತ್ತೆ, ಆ ನಾರ್ಮಲ್ ಬೇಕಾಗಿಲ್ಲ, ನನಗೆ ಈ ನಾರ್ಮಲ್ ಬೇಕಾಗಿರೋದ್ರಿಂದ ಆಕ್ಸಲರೇಷನ್ ಈ ಕಡೆಗಿರುತ್ತೆ. ಸೊ ದೇರ್ ಫೋರ್ ಇನ್ನೊಂದು ಸಿಂಪ್ಲಿಫೈಡ್ ಡಯಾಗ್ರಾಮ್ ಬರೀತೀನಿ ನೋಡಿ. N2 ಈ ಕಡೆಗಿದೆ, ಈ ಕಡೆಗೆ 1g ಕಾಸ್ 60 ಅಥವಾ 1/2. ಹಾಗಾದ್ರೆ 10/2 ದಟ್ ಈಸ್ 5 ನ್ಯೂಟನ್ ಈ ಕಡೆಗೆ ಬರುತ್ತೆ. 1g ಕಾಸ್ 60, ಇನ್ನೊಂದು 18 ನ್ಯೂಟನ್ ಈ ಕಡೆಗಿದೆ. ಇಸ್ ದೇರ್ ಎನಿಥಿಂಗ್ ಎಲ್ಸ್? ಯಾ, ಮಾಸ್ 1 kg ಇದೆ ಅಂಡ್ ಆಕ್ಸಲರೇಷನ್ a is equals to 2 meter per second square ಇದೆ. Let us see what we are going to get. Writing Newton's second law, F net is equals to m net into a. Only for this one ಇದಕ್ಕೆ ಮಾತ್ರ ಅಪ್ಲೈ ಮಾಡ್ತೀನಿ. ಸೊ ಯಾವ ಫೋರ್ಸ್ ಜಾಸ್ತಿ ಇರುತ್ತೆ? N2 ಜಾಸ್ತಿ ಇರುತ್ತೆ, ಈ ಕಡೆ ಇರೋದು ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ಆಬ್ಜೆಕ್ಟ್ ಮೇಲೆ ಹೋಗ್ತಿದೆ ಅಂದ್ರೆ ಇದೇ ಜಾಸ್ತಿ ಇರಬೇಕಾಗುತ್ತೆ. N2 minus 18 plus 5 23 is equals to m net ಏನಿದೆ, mass is 1 kg into acceleration is 2. So therefore N2 is equals to 25 Newton. That's it. Option number C is a right answer. ಈ ವಿಡಿಯೋನಲ್ಲಿ ಅಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಪುಲ್ಲಿ ಸಿಸ್ಟಮ್ನ
ಡಿಸ್ಕಸ್ ಮಾಡೋಣ, ದಟ್ ಈಸ್ ಅಟ್ವರ್ಡ್ ಮಿಷನ್ ಅಂತ ಕರಿತೀವಿ. ಸೊ ಆ ವಿಡಿಯೋನಲ್ಲಿ ಫುಲ್ಲಿ ಟ್ರಿಕ್ಸ್ ಅಂಡ್ ಆಲ್ ಶಾರ್ಟ್ ಕಟ್ಸ್ನ ಯೂಸ್ ಮಾಡಲಿಕ್ಕೆ ಹೊರಟಿದ್ದೀನಿ. ಸೊ ಟ್ರೈ ಟು ವಾಚ್ ದಟ್ ಒನ್ ಆಸ್ ವೆಲ್. ಸೊ ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.